Hi, good evening. A very warm welcomes you all today's presentation. ಎಲ್ಲರಿಗೂ ನಮಸ್ಕಾರ. ಈ ಒಂದು ಪ್ರೆಸೆಂಟೇಷನ್ಗೆ ಎಲ್ಲರಿಗೂ ಸ್ವಾಗತ. In the earlier sessions, I have made 10 videos on cash flow statement. The chapter which is prescribed in management accounting, as per VSKB curriculum or syllabus, BCom 6th semester. My dear friends, today I will come with a new model in management accounting. According to the management accounting 6th semester, I will come with a new model in management accounting, that is ratio analysis. My dear friends, before the presentation, I am Akhi Maruti, Assistant Professor of Commerce, SKNG, Government First Grade College, Gangavati. My email ID akhimaruti@gmail.com. ಇಂದಿನ ಸೆಷನ್ಸ್ ಎಲ್ಲ ನಾನು 10 ವಿಡಿಯೋಸನ್ನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಮಾಡಿದ್ದೀನಿ. ಅದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮೇಲೆ ಬರತಕ್ಕಂಥ ಒಂದು ಚಾಪ್ಟರ್. VSKB ಅಂದರೆ ಸಿಲೆಬಸ್ ಏನಿದೆ, ಆ ಸಿಲೆಬಸ್ನಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಸಬ್ಜೆಕ್ಟು, ಆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿರ್ತಕ್ಕಂಥ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ. ಸೊ 10 ವಿಡಿಯೋಸು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಮತ್ತು ಕ್ವಶನ್ಸ್ ಪೇಪರ್ ಕೂಡ ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಪ್ರೆಸೆಂಟೇಷನಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಸರು ನಿಮಗೆ ಅಕ್ಕಿ ಮಾರುತಿ ಅಂತ. ಸೊ ವಾಣಿಜ್ಯಶಾಸ್ತ್ರ ಸಹಾಯ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಗಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯ ಪ್ರಾಧ್ಯಾಪಕನಾಗಿ. ಓಕೆ, ಈ ಪ್ರೆಸೆಂಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟು ನನ್ನ ಬಗ್ಗೆ ಹೇಳ್ಕೊಂಡಿದ್ದಾಯಿತು. ಜೊತೆಗೆ ಇನ್ನೊಂದು ಪಾಯಿಂಟ್ ನಾನು ಹೇಳಕ್ಕೆ 1 ಅಥವಾ 2-3 ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅನಾಲಿಸಿಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್. ಅನಾಲಿಸಿಸನ್ನು ಅಂದರೆ ಫೈನಾನ್ಸ್ ಸ್ಟೇಟ್ಮೆಂಟನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಕೆಲವೊಂದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇದೆ. ಆ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಯಾವ್ಯಾವ ಅಂತ ನೀವು ಸೆಕೆಂಡ್ PUC ಆಗಲಿ ಅಥವಾ ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 2ನಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಸ್ಟ್ ಚಾಪ್ಟರ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೆಕೆಂಡ್ ಚಾಪ್ಟರ್ ಅನಾಲಿಸಿಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಥವಾ ಕಾಂಪರೇಟಿವ್ ಸ್ಟೇಟ್ಮೆಂಟ್ ಅಂತ ನೀವು ಸ್ಟಡಿ ಮಾಡಿರ್ತೀರಿ. ಸೊ ಒಂದು ಥಿಂಕು, ಈ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ನಲ್ಲಿ ರೇಷಿಯೋ ಅನಾಲಿಸಿಸ್ ಒಂದು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಂದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು, ಇವು ನೀವು ಇಲ್ಲಿ ಲರ್ನ್ ಮಾಡಿರ್ತೀರ. ಅಲ್ಲೇ ನೀವು ಅದರ ಟ್ರೆಂಡ್ ಅನಾಲಿಸಿಸ್ ಅಂತ ಕೂಡ ನೀವು ಲರ್ನ್ ಮಾಡಿರ್ತೀರಿ. ಕಾಂಪರೇಟಿವ್ ಸ್ಟೇಟ್ಮೆಂಟ್ಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್, ದೀಸ್ ಆರ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ used for analysis of financial statement. So here what do you mean by analysis? So my dear friends, analysis of finance statement. Before the presentation on ratio analysis, as I said few seconds ago, there are different tools and techniques of analysis of finance statement of any business enterprise or a company. There are tools and techniques, namely comparative statements, common size statement, trend analysis, ratio analysis, cash flow statement, fund flow statement. These are the tools and techniques or application or methods of financial analysis or devices of financial analysis: break-even analysis, ratio analysis, trend analysis, common size, comparative, net worth capital analysis. These are the tools and techniques for analysis of financial statements of a business enterprises. ಅಂದರೆ ಈ ಬಿಸ್ನೆಸ್ ಎಂಟರ್ಪ್ರೈಸ್ ಸಂಬಂಧಪಟ್ಟಿರ್ತಕ್ಕಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದುಕೊಳ್ಳೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನು ಅನಾಲಿಸಿಸ್ ಮಾಡಲಿಕ್ಕೆ ಕೆಲವೊಂದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇದೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಒಂದು, ರೇಷಿಯೋ ಅನಾಲಿಸಿಸ್ ಅನ್ನೋದು ಒಂದು ಟೂಲ್, ಒಂದು ಕಾರ್ಯವಾಗಿ. ಅಂದರೆ ಒಂದು ಬ್ಯಾಲೆನ್ಸ್ ಶೀಟ್ಸನ್ನು ಮತ್ತು ಬ್ಯಾಲೆನ್ಸ್ ಶೀಟನ್ನು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಕೆಲವೊಂದು ವಿಧಾನ, ಒಂದು ತಂತ್ರಗಳನ್ನು ಯೂಸ್ ಮಾಡಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ ತಂತ್ರಗಳಲ್ಲಿ ರೇಷಿಯೋ ಅನಾಲಿಸಿಸ್ ಕೂಡ ಒಂದು.
ಯಾವ್ಯಾವ ತಂತ್ರಗಳು ಬರುತ್ತೆ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬರುತ್ತೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬರುತ್ತೆ, ಬ್ರೇಕ್ ಈವನ್ ಅನಾಲಿಸಿಸ್ ಬರ್ತದೆ, ರೇಷಿಯೋ ಅನಾಲಿಸಿಸ್ ಬರುತ್ತೆ, ಕಾಂಪರೇಟಿವ್ ಸ್ಟೇಟ್ಮೆಂಟ್ಸ್ ಬರುತ್ತೆ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಅಂತ ಬರ್ತದೆ. ಇವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಬರ್ತಕ್ಕಂಥ ಟೂಲ್ಸು ಮತ್ತು ಟೆಕ್ನಿಕ್ಸು. ಓಕೆ, ಅಥವಾ ಡಿವೈಸಸ್ ಅಂತ ಹೇಳ್ತೀವಿ. ಅಂದರೆ ಕಾಂಪರೇಟಿವ್ ಫೈನಾನ್ಸ್ ಸ್ಟೇಟ್ಮೆಂಟು, ಕಾಮನ್ ಸೈಜ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ನಲ್ಲ, ಜೊತೆಗೆ ಟ್ರೆಂಡ್ ಅನಾಲಿಸಿಸು, ರೇಷಿಯೋ ಅನಾಲಿಸಿಸು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಫಂಡ್ ಫ್ಲೋ ಸ್ಟೇಟ್ಮೆಂಟು, ಬ್ರೇಕ್ ಈವನ್ ಅನಾಲಿಸಿಸ್ ಅಥವಾ ಕಾಸ್ಟ್ ವ್ಯಾಲ್ಯೂ ಪ್ರಾಫಿಟ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಮತ್ತು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇವೆಲ್ಲ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಫೈನಾನ್ಷಿಯಲ್ ಅನಾಲಿಸಿಸ್, ಯಾವುದೋ ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದಾವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್, ಇವೆರಡನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ಇದು ಯಾವುದರಲ್ಲಿ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಫೈನಾನ್ಷಿಯಲ್ ಅನಾಲಿಸಿಸನ್ನು ಮಾಡ್ಬೋದು. ಸೊ ವಾಟ್ ಯು ಮೀನ್ ಬೈ ಅನಾಲಿಸಿಸ್? ಮೈ ಡಿಯರ್ ಫ್ರೆಂಡ್ಸ್, ಅನಾಲಿಸಿಸ್ ಇಸ್ ಇಟ್ ಇಸ್ ಅ ಓಲ್ಡ್ ವರ್ಡ್. Already knew this word while you people pursuing PUC. ನೀವು PUC ಓದ್ಬೇಕಾದ್ರೆ ಈ ವರ್ಡ್ ಬಗ್ಗೆ ನೀವು ಕೇಳಿರ್ತೀರಿ, ಅನಾಲಿಸಿಸ್ ಅಂತೇಳಿ. ಸೊ ವಾಟ್ ಯು ಮೀನ್ ಬೈ ಅನಾಲಿಸಿಸ್? ಅನಾಲಿಸಿಸ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್. ಅನಾಲಿಸಿಸ್ ಮೀನ್ಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಏನಿದೆ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವ್ಯಾವು? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇವೆರಡನ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಭಾಳಷ್ಟು ವಿಧಾನಗಳಿದೆ. ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಒಂದು ಹಿಂದಿನ ತರಗತಿ ಡಿಸ್ಕಸ್ ಮಾಡಿವಿ, ಮತ್ತು ರೇಷಿಯೋ ಅನಾಲಿಸಿಸ್ ಒಂದು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಅದು ಕಾಂಪರೇಟಿವ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಕಾಮನ್ ಸೈಜ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ. ಇವಿಷ್ಟು ವಿಧಾನದಲ್ಲಿ ಒಂದು ವಿಧಾನ ರೇಷಿಯೋ ಅನಾಲಿಸಿಸ್ ಕೂಡ. ಇವಿಷ್ಟು ಅಂದರೆ ಫೈನಾನ್ಷಿಯಲ್ ಅನಾಲಿಸಿಸನ್ನು, ಅಂದರೆ ಒಂದು ಕಂಪನಿಯ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಮಾಡಬೇಕಾದ್ರೆ ರೇಷಿಯೋ ಅನಾಲಿಸಿಸ್ ಕೂಡ ಒಂದು. ಅಂದರೆ ಏನು ಈ ಅನಾಲಿಸಿಸ್ ಅಂದರೆ ಏನು? ಡಿಟರ್ಮೈನಿಂಗ್, ಇಟ್ ಈಸ್ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ಸ್ಟ್ರೆಂತ್ಸ್. ಫೈನಾನ್ಷಿಯಲ್ ಅನಾಲಿಸಿಸ್ refers to the process of determining financial strengths and weaknesses of the firm by establishing strategic relationship between the items of the balance sheet and the profit and loss account and other operative data. This is the meaning of analysis. ಈ ವರ್ಡನ್ನು, ಈ ಒಂದು ಮೀನಿಂಗನ್ನು ನೀವು PUC ಲರ್ನ್ ಮಾಡಿರ್ತೀರಿ. ಅಂದರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮತ್ತು ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ಸ್ ಏನಿದೆ, ಬ್ಯಾಲೆನ್ಸ್ ಶೀಟಲ್ಲಿ ವರ್ಟಿಕಲ್ ಫಾರ್ಮೆಟ್ ಆದರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಬರುತ್ತೆ. ಆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ನಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ, ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ, ಓಕೆ, ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಬರುತ್ತೆ. ಇವೆಲ್ಲ ಐಟಮ್ಸ್, ಲಯಬಿಲಿಟೀಸ್, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಅದೇ ಥರ ಈ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಮತ್ತೆ ನೋಡ್ರಿ, ಈ ಹೇಳೋದನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಈ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನೋದು ಒಂದು ರೇಷಿಯೋಗೆ ಹೆಲ್ಪ್ ಆಗುತ್ತೆ, ಡೆಟ್ ಈಕ್ವಿಟಿ ರೇಷಿಯೋಗೆ ಹೆಲ್ಪ್ ಆಗುತ್ತೆ, ಪ್ರೊಪ್ರೈಟರಿ ರೇಷಿಯೋಗೆ ಹೆಲ್ಪ್ ಆಗುತ್ತೆ. ಈ ಥಿಯರಿ ಕಾನ್ಸೆಪ್ಟು ಎಲ್ಲ ಮುಂದೆ ಬರ್ತಕ್ಕಂಥ ರೇಷಿಯೋ, ಟೈಪ್ಸ್ ಆಫ್ ರೇಷಿಯೋಗೆಲ್ಲ ಹೆಲ್ಪ್ ಆಗ್ತಾ ಹೋಗ್ತದೆ. ಇದು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆಯಿತು. ಅಸೆಟ್ಸ್ ಅಂದಕೂಡಲೇ ಅದರಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಬರುತ್ತೆ, ಕರೆಂಟ್ ಅಸೆಟ್ಸ್ ಬರುತ್ತೆ, ಅದರ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ಅದರಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ ಕೂಡಲೇ ಅದರಲ್ಲಿ ಫಿಕ್ಸ್ ಅಸೆಟ್ಸ್ ಬರುತ್ತೆ, ಟ್ಯಾಂಜಿಬಲ್ ಮತ್ತು ಇನ್ಟ್ಯಾಂಜಿಬಲ್ ಅಸೆಟ್ಸು, ಮತ್ತು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ಮತ್ತು ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟ್ರಿ ಬರುತ್ತೆ, ಟ್ರೇಡ್ ರಿಸೀವಬಲ್ ಬರುತ್ತೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಬರುತ್ತೆ. ಅದರ್ ಕರೆಂಟ್ ಅಸೆಟ್ಸ್ನಲ್ಲಿ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಇದ್ದರೆ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಇದ್ದರೆ, ಅಥವಾ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಅಂತ ಬರುತ್ತೆ, ಲೋನ್ಸ್ ಟು ಎಂಪ್ಲಾಯೀಸ್, ಲೋನ್ಸ್ ಟು ಡೈರೆಕ್ಟರ್ಸ್. ಇಷ್ಟು ಐಟಮ್ಸು ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಕ್ಕಂಥವು. ಈ ಐಟಮ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಕ್ಕಂಥ ಐಟಮ್ಸು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರ್ತಕ್ಕಂಥ ಐಟಮ್ಸ್, ರೆವೆನ್ಯೂ ಫ್ರಮ್ ಆಪರೇಷನ್ ಇರ್ಬೋದು, ಅಥವಾ ಅದರ್ ರೆವೆನ್ಯೂಸ್ ಇರ್ಬೋದು, ಅಥವಾ ಎಂಪ್ಲಾಯ್ ಬೆನಿಫಿಟ್ ಕಾಸ್ಟ್ ಇರ್ಬೋದು, ಫೈನಾನ್ಷಿಯಲ್ ಕಾಸ್ಟ್ ಇರ್ಬೋದು, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಇರ್ಬೋದು, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಬಿಫೋರ್ ಟ್ಯಾಕ್ಸಸ್ ಇರ್ಬೋದು, ಓಕೆ. ಈ ಎಲ್ಲ ಅಥವಾ ಅದರ್ ಎಕ್ಸ್ಪೆನ್ಸಸ್ ಇರ್ಬೋದು. ಈ ಎಲ್ಲ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರ್ತಕ್ಕಂಥ ಐಟಮ್ಸ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಕ್ಕಂಥ ಐಟಮ್ಸ್ನಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ ಎರಡನ್ನ ಅಸರ್ಟೈನ್ ಮಾಡಲಿಕ್ಕೆ
ಈ ಫೈನಾನ್ಷಿಯಲ್ ಅನಾಲಿಸಿಸ್ ಬೇಕಾಗುತ್ತೆ. ಅಂದರೆ ಫೈನಾನ್ಷಿಯಲ್ ಅನಾಲಿಸಿಸ್ ಅಂದ್ರೆ ಏನು, ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರ್ತಕ್ಕಂಥ ಐಟಮ್ಸ್ ಅನ್ನ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅನ್ನು ಅಸರ್ಟೈನ್ ಮಾಡೋದ್ರ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಶನ್ ಏನಾದರೂ ಕೊಟ್ಟಿದ್ರೆ ಆಪರೇಟಿವ್ ಡಾಟಾ, ಆ ಆಪರೇಟಿವ್ ಡಾಟಾವನ್ನು ಕೂಡ ಬೇಸ್ ಆಗಿಟ್ಟುಕೊಂಡು ಈ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಫೈನಾನ್ಷಿಯಲ್ ಅನಾಲಿಸಿಸ್. ಈ ಫೈನಾನ್ಷಿಯಲ್ ಅನಾಲಿಸಿಸ್ ಅನ್ನ ಸ್ಟ್ರೆಂತ್ ವೀಕ್ನೆಸ್ ಅನ್ನ ಕಂಡುಹಿಡಿಯುವಲ್ಲಿ ಅಥವಾ ಅದನ್ನ ಅನಾಲಿಸಿಸ್ ವಿಶ್ಲೇಷಣೆ ಮಾಡುವಲ್ಲಿ ಕೆಲವೊಂದು ತಂತ್ರಗಳಿದೆ. ಅದು ಒಂದೇ ಅಂದರೆ ಯಾವ ತಂತ್ರಗಳನ್ನ ನಾವು ಉಪಯೋಗಿಸಿಕೊಂಡು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಏನಿದಾವೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರ್ತಕ್ಕಂಥ ಡಿಫರೆಂಟ್ ಐಟಮ್ಸ್ ಮತ್ತೆ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಸ್ಟ್ರೆಂತ್ ಮತ್ತೆ ವೀಕ್ನೆಸಸ್ ನಾವು ಐಡೆಂಟಿಫೈ ಮಾಡಬೇಕಂದ್ರೆ ಕೆಲವು ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಇದೆ. ಆ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ನಲ್ಲಿ ಒಂದು ರೇಷಿಯೋ ಅನಾಲಿಸಿಸ್, ಹಿಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದು ಕೂಡ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ನಲ್ಲಿ ಅಂದರೆ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್. ಮತ್ತು ಇದರಲ್ಲಿ ಆರಿಜೆಂಟಲ್ ಅನಾಲಿಸಿಸ್, ವರ್ಟಿಕಲ್ ಅನಾಲಿಸಿಸ್ ಅಂತ ಬರ್ತದೆ. ಆರಿಜೆಂಟಲ್ ಅಲ್ಲಿ ಬರ್ತಕ್ಕಂಥ ಅನಾಲಿಸಿಸ್ ಯಾವ್ಯಾವ ಬರ್ತದೆ, ಆರಿಜೆಂಟಲ್ ಅನಾಲಿಸಿಸ್ ನಲ್ಲಿ ಬರ್ತಕ್ಕಂಥ ಯಾವ ಅಂದರೆ ಆರಿಜೆಂಟಲ್ ಅನಾಲಿಸಿಸ್, ವರ್ಟಿಕಲ್ ಅನಾಲಿಸಿಸ್ ಅಂತ ಬರ್ತದೆ. ಆರಿಜೆಂಟಲ್ ಅಲ್ಲಿ ಬರ್ತಕ್ಕಂಥದ್ದು ಮತ್ತೆ ವರ್ಟಿಕಲ್ ಅನಾಲಿಸಿಸ್ ಬರ್ತಕ್ಕಂಥದ್ದು ಬಹಳಷ್ಟು ವಿಧಗಳಿದೆ. ಅದು ಪೂರ್ತಿ ಡೀಪ್ ಆಗಿ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವರ್ಟಿಕಲ್ ಮತ್ತೆ ಆರಿಜೆಂಟಲ್ ಬರ್ತಕ್ಕಂಥ ಅನಾಲಿಸಿಸ್ ಅಲ್ಲಿ, ವರ್ಟಿಕಲ್ ಅನಾಲಿಸಿಸ್ ಅಲ್ಲಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನ್ನೋದು ಕೂಡ ಒಂದು ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಆರ್ ಡಿವೈಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಅದರಲ್ಲಿ ಈ ವರ್ಟಿಕಲ್ ಅನಾಲಿಸಿಸ್ ನಲ್ಲಿ ಬರೋದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್, ರೇಷಿಯೋ ಅನಾಲಿಸಿಸ್ ಬರೋದು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಟಿಕಲ್ ಫಾರ್ಮ್ ನಲ್ಲಿ ಇದ್ರೆ, ವರ್ಟಿಕಲ್ ಫಾರ್ಮ್ಯಾಟ್ ನಲ್ಲಿ ಇರ್ತಕ್ಕಂಥ ವರ್ಟಿಕಲ್ ಅನಾಲಿಸಿಸ್ ಅಂದ್ರೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಥವಾ ಟೆಕ್ನಿಕ್ಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್ ನಲ್ಲಿ ವರ್ಟಿಕಲ್ ಅನಾಲಿಸಿಸ್ ಅಂತ ಬರುತ್ತೆ. ವರ್ಟಿಕಲ್ ಅಂದ್ರೆ ಕಂಬ ಸಾಲಿನ ಅನಾಲಿಸಿಸ್ ಮಾಡ್ತಕ್ಕಂಥದ್ದು. ಒಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ನಲ್ಲಿ ಮತ್ತೆ ಎರಡು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತೆ ರೇಷಿಯೋ ಅನಾಲಿಸಿಸ್, ಇವು ಎರಡು ವರ್ಟಿಕಲ್ ಅನಾಲಿಸಿಸ್ ನಲ್ಲಿ ಬರ್ತದೆ. ಆರಿಜೆಂಟಲ್ ಅನಾಲಿಸಿಸ್ ಅಂತ ಬರ್ತದೆ. ಆರಿಜೆಂಟಲ್ ಅನಾಲಿಸಿಸ್ ನಲ್ಲಿ ಕಾಂಪರೇಟಿವ್ ಸ್ಟೇಟ್ಮೆಂಟ್ಸ್ ಬರ್ತದೆ, ಟ್ರೆಂಡ್ ಅನಾಲಿಸಿಸ್ ಬರ್ತದೆ. ಇವೆಲ್ಲ ಆರಿಜೆಂಟಲ್ ಅನಾಲಿಸಿಸ್ ಮಾಡ್ತಕ್ಕಂಥ ಡಿವೈಸಸ್ ಅಥವಾ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇನ್ನು ಅದರ್ ಟೂಲ್ಸ್ ಆಫ್ ಅನಾಲಿಸಿಸ್ ಅಂತ ಇದೆ. ಅದರ್ ಟೂಲ್ಸ್ ನಲ್ಲಿ ಬರ್ತಕ್ಕಂಥವೆಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಓಕೆ, ಬ್ರೇಕ್ ಈವನ್ ಅನಾಲಿಸಿಸ್ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಕಾಸ್ಟ್ ವ್ಯಾಲ್ಯೂ ಪ್ರಾಫಿಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಮತ್ತೆ ನೆಟ್ ವರ್ಕ್ ಕ್ಯಾಪಿಟಲ್ ಅನಾಲಿಸಿಸ್. ಇವು 4 ಅದರ್ ಟೂಲ್ಸ್ ಆಫ್ ಅನಾಲಿಸಿಸ್ ನಲ್ಲಿ ಬರ್ತಕ್ಕಂಥದ್ದು. ಮೈ ಡಿಯರ್ ಫ್ರೆಂಡ್ಸ್, these are the tools and techniques of financial analysis and interpretation. One more word I would like to brought notice to you people: analysis and interpretation. So this concept is not only helps for undergraduation, it helps to your while you going to making your projects, BCom projects or MCom projects. ನೀವು MCom ಪ್ರಾಜೆಕ್ಟು ಮತ್ತು BCom ಪ್ರಾಜೆಕ್ಟ್ಸ್ ಏನು ಬಂದಿದೆ ನಿಮಗೆ, ಆ ಪ್ರಾಜೆಕ್ಟನ್ನು ಮಾಡಬೇಕಾದ್ರೆ ಈ ಥರದ ಟಾಪಿಕ್ಸ್ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಪ್ರಾಜೆಕ್ಟ್ ಅಂದರೆ BCom ಲೆವೆಲ್ ಫೈನಲ್ ಇಯರ್ಗೆ ನಿಮಗೆ ಪ್ರಾಜೆಕ್ಟ್ಸ್ ಬಂದಿದೆ. ಒಂದು ಪ್ರಾಜೆಕ್ಟನ್ನು ಅನಾಲಿಸಿಸ್, ನೀವು ತೊಗೊಂಡಿರ್ತಕ್ಕಂಥ ಪ್ರಾಜೆಕ್ಟನ್ನು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಚಾಪ್ಟರ್ ನಂಬರ್ 4 ಬರುತ್ತೆ. ನೀವು ಪ್ರಾಜೆಕ್ಟ್ ಮಾಡ್ತಿರಲ್ಲ, ಆ ಪ್ರಾಜೆಕ್ಟಲ್ಲಿ 4ನೇ ಚಾಪ್ಟರ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಬರುತ್ತೆ. ಅಂಥದ್ರಲ್ಲಿ ಈ ಇಂಟರ್ಪ್ರಿಟೇಷನ್ ಅನ್ನೋ ವರ್ಡ್ ಭಾಳ ಹೆಲ್ಪ್ ಆಗುತ್ತೆ. ನಾನು ಹೇಳ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಕಾಂಪರೇಟಿವ್ ಅನಾಲಿಸಿಸ್, ಕಾಮನ್ ಸೈಜ್ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್, ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನಾಲಿಸಿಸ್, ಇಷ್ಟು ಅಂದರೆ ಒಂದು ಕಂಪನಿಯ ಅಥವಾ ಒಂದು ಬ್ಯಾಂಕಿನ, ಒಂದು ಇಂಡಸ್ಟ್ರಿಯ, ಒಂದು ಬಿಸ್ನೆಸ್ ಎಂಟರ್ಪ್ರೈಸಸ್ಸಿನ ಫೈನಾನ್ಷಿಯಲ್ ಅನಾಲಿಸಿಸ್ ಅನ್ನ ಒಂದೇ ಒಂದು ಪ್ರಾಜೆಕ್ಟ್ ತಗೊಂಡು ಆ ಒಂದು ಕಂಪನಿಯ ಒಂದು ಪ್ರಾಜೆಕ್ಟ್ ಅನ್ನ ನೀವು ಇರ್ತಕ್ಕಂಥ ಒಂದೇ ಡಾಟಾವನ್ನು ನೀವು ವಿವಿಧ ರೀತಿಯಲ್ಲಿ ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಬಹುದು. ಅಂದ್ರೆ ಪ್ರಾಜೆಕ್ಟ್ ಅನ್ನ ಫ್ರೇಮ್ ಮಾಡಬಹುದು, ನಿಮ್ಮ ಒಂದು ಪ್ರಾಜೆಕ್ಟ್ ಅನ್ನ ತಯಾರಿ ನಡೆಸಬಹುದು, ಪ್ರಿಪರೇಷನ್ ಮಾಡಬಹುದು. ಎಕ್ಸಾಂಪಲ್, ಫೈನಾನ್ಷಿಯಲ್ ಅನಾಲಿಸಿಸ್ ಆಫ್ ನೋಕಿಯಾ ಕಂಪನಿ, ಫೈನಾನ್ಷಿಯಲ್ ಅನಾಲಿಸಿಸ್ ಆಫ್ ಮಿಸ್ಟರ್ ಎಕ್ಸ್ ಕಂಪನಿ ಲಿಮಿಟೆಡ್ ಇದ್ರೆ ಆ ಒಂದು ಫೈನಾನ್ಷಿಯಲ್ ಅನಾಲಿಸಿಸ್, ಒಂದು ಕಂಪನಿಯ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಇದನ್ನು ಬರೀ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಕಲಿಬೇಡಿ. ಈ ಒಂದು ಸಬ್ಜೆಕ್ಟ್ ಅನ್ನ ಬೇರೆದಕ್ಕೆ ಅಪ್ಲಿಕೇಶನ್ ಹಾಕೊಂಡು ನೋಡಿ. ನಾನು ಹೇಳ್ತಕ್ಕಂಥ ಸಬ್ಜೆಕ್ಟು ಇವತ್ತೆಲ್ಲ ನಾಳೆ ಹೇಳಿ ಮುಗಿಸ್ಬೋದು. ಐ ವಿಲ್ ಕಂಪ್ಲೀಟ್ ಮೈ ಹೋಲ್ ಸಿಲೆಬಸ್ ವಿತ್ ಇನ್ 2 or 3 days. ಬಟ್ ದಿಸ್ ಪ್ರೆಸೆಂಟೇಷನ್ ಆರ್ ದಿಸ್
models apply your real life situations wherever it's applicable. ನಿಮ್ಮೊಂದು ರಿಯಲ್ ಲೈಫಲ್ಲಿ ಯಾವುದಾದ್ರು ಪ್ರಾಜೆಕ್ಟ್ ಕೈ ಎತ್ತಿಕೊಂಡಾಗ ಒಂದೇ ಒಂದು ಕಂಪನಿ ನಿಮ್ಮ ಪ್ರಾಜೆಕ್ಟ್ ಸಿಕ್ಕಿರುತ್ತೆ. ಆ ಡಾಟಾವನ್ನು ವಿವಿಧ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಮೂಲಕ ನೀವು ಒಂದೊಂದು ಪ್ರಾಜೆಕ್ಟನ್ನು ಒಂದೇ ಕಂಪನಿಯ ಒಂದು ಡಾಟಾವನ್ನು 5ರಿಂದ 6 ಪ್ರಾಜೆಕ್ಟನ್ನು ರೆಡಿ ಮಾಡ್ಬೋದು ಒಂದೇ ಕಂಪನಿಗೆ ಸಂಬಂಧಪಟ್ಟಂಗೆ. ಅದು ಕಾಂಪರೇಟಿವ್ ಸ್ಟೇಟ್ಮೆಂಟ್. ಒಬ್ಬರು ಮಿಸ್ಟರ್ ಎಕ್ಸ್ ಎ ತಗೊಂಡ್ರೆ ನೀವು ಮಿಸ್ಟರ್ ಬಿ ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸ್ ಮಾಡ್ಬೋದು. ಒಬ್ಬನು ಎ ಅನ್ನೋ ವ್ಯಕ್ತಿ ಕಾಂಪರೇಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸ್ ಮಾಡ್ಬೋದು. ಬಿ ಅನ್ನೋನು ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸ್ ಮಾಡ್ಬೋದು. ಸಿ ಅನ್ನೋನು ರೇಷಿಯೋ ಅನಾಲಿಸಿಸ್ ಮಾಡ್ಬೋದು. ಒಂದೇ ಕಂಪನಿ, ಯಾವುದು ನೋಕಿಯಾ ಕಂಪನಿ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದೇ ಕಂಪನಿಯ ಫೈನಾನ್ಷಿಯಲ್ ಡಾಟಾ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು ಒಂದೇ ಡಾಟಾ, ಒಂದು ಕಂಪನಿಯ ಡಾಟಾವನ್ನು ನೀವು 5ರಿಂದ 6 ಪ್ರಾಜೆಕ್ಟನ್ನು ಒಂದೇ ಕಂಪನಿಯ ಮಾಹಿತಿ ಆಧಾರದ ಮೇಲೆ ಇಷ್ಟು ಮಾಡ್ಬೋದು. ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡ್ಬೋದು. ಅವರು ಕೊಟ್ಟಿರ್ತಕ್ಕಂಥ ಡಾಟಾ, ಕಂಪನಿ ಪ್ರೊವೈಡ್ ಮಾಡಿರ್ತಕ್ಕಂಥ ಡಾಟಾ ಮೇಲೆ 5ರಿಂದ 6 ಪ್ರಾಜೆಕ್ಟನ್ನು ನೀವು ರೆಡಿ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಬರೀ ಸಬ್ಜೆಕ್ಟ್ 6ನೇ ಸೆಮಿಸ್ಟರ್ ನಾವು ಲರ್ನ್ ಮಾಡಿದ್ವಿ ಬಿಟ್ವಿ ಅಂತಲ್ಲ. ಬೆಟರ್ ಯು ಲರ್ನ್ ಫಾರ್ ಯುವರ್ ಅಪ್ಲಿಕೇಶನ್ ಪರ್ಪಸ್ ಆರ್ ಯುವರ್ ನಾಲೆಡ್ಜ್ or wisdom purpose. Wisdom, learn for your sake of your wisdom. It is extension to the knowledge. It's beyond to the knowledge. Beyond to the knowledge ಅಂದ್ರೆ ಈ ನಾಲೆಡ್ಜ್ ಗೆ ಹೊರತುಪಡಿಸಿರ್ತಕ್ಕಂಥದ್ದು. ನಾಲೆಡ್ಜ್ beyond the knowledge, it's wisdom. ಸೊ ನಿಮ್ಮ ಒಂದು ನಾಲೆಡ್ಜ್ಗಿಂತ ವಿಸ್ಡಮ್ ಪರ್ಪಸ್ ಲರ್ನ್ ಮಾಡಿ. ನಿಮ್ಮ ಪ್ರಾಜೆಕ್ಟ್ 4ನೇ ಮಾಡೆಲ್ ಏನಿದೆ, ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್. ಒಂದೇ ಕಂಪನಿಯ ಡಾಟಾವನ್ನು ಒಂದು ಕಂಪನಿಯ ಡಾಟಾವನ್ನು ಇಟ್ಕೊಂಡು ನೀವು ಕಾಮನ್ ಸೈಜ್ ಮಾಡ್ಬೋದು. ಕಾಮನ್ ಸೈಜ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಕಾಂಪರೇಟಿವ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಬ್ರೇಕ್ ಈವನ್ ಅನಾಲಿಸಿಸ್, ನೆಟ್ವರ್ಕ್ ಕ್ಯಾಪಿಟಲ್ ಅನಾಲಿಸಿಸ್. ಇಷ್ಟು ನೀವು ಒಂದು ಡಾಟಾವನ್ನು ಇಟ್ಟುಕೊಂಡು ನೀವು ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂದರೆ ವಿತ್ ದ ಹೆಲ್ಪ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಬ್ಯಾಲೆನ್ಸ್ ಶೀಟ್ ಯು ಕ್ಯಾನ್ ಮೇಕ್ ಇಟ್ ಪ್ರೆಸೆಂಟೇಷನ್ ಹ್ಯಾಸ್ ಕಾಂಪರೇಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಾಂಪರೇಟಿವ್ ಬ್ಯಾಲೆನ್ಸ್ ಶೀಟ್, ಆರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಆರ್ ರೇಷಿಯೋ ಅನಾಲಿಸಿಸ್, ಆರ್ ಟ್ರೆಂಡ್ ಅನಾಲಿಸಿಸ್, ಆರ್ working capital analysis, not network, working capital analysis, net working capital analysis, cash flow statement, fund flow statement. These are the tools to use to make your presentation in beautiful way. One company data, you can make it different projects. One name, one company data, 5 or 6 projects with single format, single company information or what we call data. ಅಂದರೆ ಒಂದು ಕಂಪನಿಗೆ ಸಂಬಂಧಪಟ್ಟಿದ್ದ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ವಿವಿಧ ಪ್ರಾಜೆಕ್ಟ್ಗಳನ್ನು ಒಂದೇ ಇದರಲ್ಲಿ ಮಾಡ್ಬೋದು. ಅದೇ ಥರ what do you mean by interpretation? My dear friends, interpretation analysis ಬಗ್ಗೆ ಹೇಳಿದೆ. what do you mean by interpretation? The simple meaning, interpret means to put the meaning of a statement in simple terms. In simple terms, or interpretation may be defined as critical examination of some financial transaction. Critical examination of financial transaction, ORR. The term interpretation means explaining the meaning and importance in simplified manner. This is the simple meaning of interpretation. So one more point, it means explaining the meaning and significance of financial data in a simplified manner. ಅಂದರೆ ಸಿಕ್ಕಿರ್ತಕ್ಕಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್
ಏನಿದಾವೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟನ್ನು, ಆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟಿನ ಬಗ್ಗೆ ಅದರ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ಅದರ ಮಹತ್ವದ ಬಗ್ಗೆ ಸಿಂಪ್ಲಿಫೈಡ್ ಸಂಕ್ಷಿಪ್ತ ರೂಪದಲ್ಲಿ ಹೇಳ್ತಕ್ಕಂಥ ಸ್ಥಿತಿಗೆ ನಾವು ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ 3 P's ಬರ್ತದೆ. PQR, P ಫಾರ್ ಪೋಸ್ಟ್, 3 P's. While you opt interpretation in your project, there are 3 P's: position, progress and prospects of the concern. These are 3 P's comes under critics of reliability under ಇಂಟರ್ಪ್ರಿಟೇಷನ್ ಮಾಡುವಲ್ಲಿ 3 P's ಬರ್ತದೆ. ಒಂದು ಪೊಸಿಷನ್, ಒಂದು ಪ್ರೋಗ್ರೆಸ್, ಇನ್ನೊಂದು ಪ್ರಾಸ್ಪೆಕ್ಟ್ಸ್ ಅಂತ ಬರ್ತದೆ. ಈ ಮೂರನ್ನು ಅಳವಡಿಸಿಕೊಂಡು ನಾವು ಇಂಟರ್ಪ್ರಿಟೇಷನ್ ಮಾಡಬೇಕಾಗುತ್ತೆ. ಇಂಟರ್ಪ್ರಿಟೇಷನ್ ಅಂತ ಇಷ್ಟೇ, ಕ್ರಿಟಿಕಲ್ ಎಕ್ಸಾಮಿನೇಷನ್ ಆಫ್ ಸಮ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಕ್ರಿಟಿಕಲ್ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಸ್ಥಿತಿಗೆ ನಾವು ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಓಕೆ, ಅನಾಲಿಸಿಸ್ ಬೇರೆ, ಇಂಟರ್ಪ್ರಿಟೇಷನ್ ಬೇರೆ. ಎಕ್ಸಾಂಪಲ್, ಈ ರೇಷಿಯೋ ಅನಾಲಿಸಿಸ್ ಬಗ್ಗೆ ಇಂಟರ್ಪ್ರಿಟೇಷನ್ ಮಾಡೋದಾದ್ರೆ ಕೆಲವೊಂದು ರೇಷಿಯೋಸು ಕೆಲವೊಂದು ಸ್ಟ್ಯಾಂಡರ್ಡ್ ಅನ್ನು ಹೊಂದಿದ್ದಾವೆ. ಆ ಸ್ಟ್ಯಾಂಡರ್ಡ್ ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಮುಂದೆ ನೋಡೋಣ. ಇದು ರೇಷಿಯೋ ಅನಾಲಿಸಿಸ್ ಬಗ್ಗೆ ಒಂದು ಚಿಕ್ಕ ಒಂದು 10 ನಿಮಿಷ, ಅಂದರೆ ಇದ್ರ ಬಗ್ಗೆ ನಿಮಗೆ 10ರಿಂದ 15 ನಿಮಿಷ ಬಗ್ಗೆ ಈ ರೇಷಿಯೋ ಅನಾಲಿಸಿಸ್ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಈಗ ಅಂದರೆ ಇಷ್ಟು ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ. ಅನಾಲಿಸಿಸ್ ಆಫ್ ಫೈನಲ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಡಿಫ್ರೆಂಟ್ ಟೂಲ್ಸ್ ಇದೆ, ಡಿವೈಸಸ್ ಇದೆ, ಟೆಕ್ನಿಕ್ಸ್ ಇದೆ. ಅದರಲ್ಲಿ ಒಂದು ರೇಷಿಯೋ ಅನಾಲಿಸಿಸ್. ಈ ರೇಷಿಯೋ ಅನಾಲಿಸಿಸ್ ಬಗ್ಗೆ ಕೆಲವೊಂದು ಕಂಪನಿಗಳು ರೇಷಿಯೋ ಅನಾಲಿಸಿಸ್ನ ಆಪ್ಟ್ ಮಾಡ್ಕೊಳ್ಳಾರ್ದೇ ಕೆಲವೊಂದು ಸಕ್ಸಸ್ಫುಲ್ ಆಗಿದ್ದವು ಕೂಡ ಇದೆ. ನೀವು ಭಾಳಷ್ಟು ಆನ್ಲೈನನ್ನು ನೋಡಿರ್ತೀರಿ, ಜೊಮ್ಯಾಟೊ ನೋಡಿರ್ತೀರಿ, ಅಥವಾ ನೀವು ಅಮೆಜಾನನ್ನು ನೋಡಿರ್ತೀರಿ, ಅಥವಾ ಫ್ಲಿಪ್ಕಾರ್ಟನ್ನು ನೋಡಿರ್ತೀರಿ, ಸ್ವಿಗ್ಗಿಯನ್ನು ನೋಡಿರ್ತೀರಿ. ಇವೆಲ್ಲ ಆನ್ಲೈನ್, ನೀವು ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಆನ್ಲೈನಲ್ಲಿ ತರಿಸ್ಕೊಳ್ತೀರಾ. ಮತ್ತು ಕೆಲವೊಂದು ಕಂಪನಿಗಳು ಈ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಕೆಲವೊಂದು ಟೂಲ್ಸನ್ನು, ಟೆಕ್ನಿಕ್ಸನ್ನು ಅಳವಡಿಸ್ಕೊಳ್ಳಾರ್ದೇ ಸಕ್ಸಸ್ಫುಲ್ ಆಗಿದ್ದವು ಇದ್ದಾವೆ. ಅಂದರೆ ರೇಷಿಯೋ ಅನಾಲಿಸಿಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇರ್ತದೆ. ಈ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಕಾಂಪರೇಟಿವ್, ಕಾಮನ್ ಸೈಜ್ ಆರ್ ಟ್ರೆಂಡ್ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಬ್ರೇಕ್ ಈವನ್ ಅನಾಲಿಸಿಸ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಅನಾಲಿಸಿಸ್, ಇವಿಷ್ಟು ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಬರ್ತದೆ. ಈ ಕೆಲವೊಂದು ಕಂಪನಿಗಳು ಈ ಅನಾಲಿಸಿಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ಸ್ ಅನ್ನ ಅಳವಡಿಸಿಕೊಳ್ಳಾರ್ದೇ ಕೆಲವೊಂದು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಕಂಪನಿಗಳು ಕೂಡ ಇದಾವೆ. ಇವೆಲ್ಲ ನಾನು ಹೇಳಿದ್ನಲ್ಲ, ಇವೆಲ್ಲ ಕಂಪನಿಗಳು ಕೂಡ ಆನ್ಲೈನ್ ಅನ್ನ ಸರ್ವಿಸ್ ಅನ್ನ ಕೊಡ್ತವೆ. ಬಟ್ ಈ ಕಂಪನಿಗಳು ಕೂಡ, ಅಂದ್ರೆ ಈ ರೇಷಿಯೋ ಅನಾಲಿಸಿಸ್ ಎಲ್ಲಾ ಕಂಪನಿಗಳು ಅಳವಡಿಸ್ಕೊಳ್ಬೇಕಂಬ ರೂಲ್ ಅಂದ್ರೆ ಮ್ಯಾಂಡೇಟರಿ ಏನಿಲ್ಲ ಅಂತಲ್ಲ. ಬಟ್ ಕೆಲವೊಂದು ಕಂಪನಿಗಳು ಈ ರೇಷಿಯೋ ಅನಾಲಿಸಿಸ್ ಅಥವಾ ಟ್ರೆಂಡ್ ಅನಾಲಿಸಿಸ್, ಕಾಂಪರೇಟಿವ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಬ್ರೇಕ್ ಈವನ್ ಅನಾಲಿಸಿಸ್ ಆರ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನಾಲಿಸಿಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನಾಲಿಸಿಸ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನ ಅಳವಡಿಸ್ಕೊಳ್ಳಾರ್ದೇ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಕಂಪನಿಗಳನ್ನ ಈಗ ತಾನೇ ಹೇಳಿದೆ. ಇವಿಷ್ಟು ಫಂಡು, ಕ್ಯಾಶು, ರೇಷಿಯೋ, ಕಾಂಪರೇಟಿವ್, ಕಾಮನ್ ಸೈಜ್, ಟ್ರೆಂಡ್, ಇವಿಷ್ಟು ಟೆಕ್ನಿಕ್ಸ್ ಅನಾಲಿಸಿಸ್, ಇವೆಲ್ಲ ಅನಾಲಿಸಿಸ್. ಕೆಲವೊಂದು ಕಂಪನಿಗಳು ಸ್ಟ್ಯಾಂಡರ್ಡ್ ಫಾರ್ಮ್ ಏನು ರೇಷಿಯೋಸ್ ಅನ್ನ, ಕೆಲವೊಂದು ಸ್ಟ್ಯಾಂಡರ್ಡ್ ರೇಷಿಯೋಸ್ ಇದೆ, ಆ ಸ್ಟ್ಯಾಂಡರ್ಡ್ ರೇಷಿಯೋನ ಅಳವಡಿಸ್ಕೊಳ್ಳಾರ್ದೇ ಕೆಲವೊಂದು ಕಂಪನಿಗಳು ಸಕ್ಸಸ್ ಆಗಿದ್ದು ಕೂಡ ಉಂಟು ಈ ಒಂದು ಇದರಲ್ಲಿ, ಟ್ರೆಂಡ್ ಅಲ್ಲಿ, ನವಡೇಸ್ ಅಲ್ಲಿ. ಸೊ ಇವೆಲ್ಲ ನಿಮಗೆ ಪ್ರೆಸೆಂಟ್ ಸಿನಿಯೋರಿಯಾ ಏನಿದೆ ಅದ್ರ ಬಗ್ಗೆ ಹೇಳಿದ್ದೀನಿ. ಸೊ ಈ ಬಿಫೋರ್ COVID-19 ಅಲ್ಲಿ ಕೂಡ ಬಹಳಷ್ಟು ಕಂಪನಿಗಳು ಕೂಡ ಕೆಲವೊಂದು ನಮಗೆ ಆನ್ಲೈನ್ ಸರ್ವಿಸಸ್ ಕೊಟ್ಟಿದೆ. ಕೆಲವೊಂದು ಆನ್ಲೈನ್ ಸರ್ವಿಸಸ್ ಕೊಟ್ಟಿರ್ತಕ್ಕಂಥ ಕಂಪನಿಗಳು ಬಹಳಷ್ಟು ಉದಾಹರಣೆಗಳು ಇದ್ದಾವೆ. ರೇಷಿಯೋ ಅನಾಲಿಸಿಸ್ ಅನ್ನು ಆಪ್ಟ್ ಅಂದ್ರೆ ಅಳವಡಿಸ್ಕೊಳ್ಳಾರ್ದೆ ಸಕ್ಸಸ್ಫುಲ್ ಆಗಿರ್ತಕ್ಕಂಥ. ನಮ್ಮಲ್ಲಿ ಒಂದು ರೇಷಿಯೋಸ್ ಅಂತ ಬರುತ್ತೆ, ಕರೆಂಟ್ ರೇಷಿಯೋ ಅಂತ ಬರುತ್ತೆ ಲಿಕ್ವಿಡಿಟಿ ರೇಷಿಯೋದಲ್ಲಿ. ಅದು 2:1 ಅಂತ ಹೇಳ್ತದೆ. ಅಂದ್ರೆ ಕರೆಂಟ್ ಅಸೆಟ್ಸ್ 2ರಷ್ಟು ಭಾಗ ಇರಬೇಕು, 1ರಷ್ಟು ಭಾಗ ಕರೆಂಟ್ ಲೈಬಿಲಿಟೀಸ್ ಇರಬೇಕು. ಹಂಗಿದ್ದಾಗ ಮಾತ್ರ ಆ ಒಂದು ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಕಂಪನಿದು, ಅಂದ್ರೆ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಮತ್ತು ಪ್ರಾಫಿಟಬಿಲಿಟಿ ಆಫ್ ದ ಬಿಸ್ನೆಸ್ ಆರ್ ಪ್ರಾಫಿಟಬಲ್ ಬಿಸ್ನೆಸ್ ಕನ್ಸರ್ನ್ ಆರ್ ಪ್ರಾಫಿಟಬಲ್ ಆಫ್ ದ ಕಂಪನಿ, ಇಟ್ ವಿಲ್ ಬಿ ಗುಡ್ ಅಂತ ಹೇಳ್ತದೆ. ಮುಂದಿನ ದಿನಗಳಲ್ಲಿ
ಅಂದರೆ ಯಾವುದೇ ಒಂದು ಕಂಪನಿಯ ಅಥವಾ ಯಾವುದೋ ಬಿಸ್ನೆಸ್ ಎಂಟರ್ಪ್ರೈಸಸ್ನ ನಾವೊಂದು ಕರೆಂಟ್ ಅಸೆಟ್ಸು ಕರೆಂಟ್ ಲಯಬಿಲಿಟೀಸ್ ಇಷ್ಟೇ ಇರಬೇಕಂತ ಸ್ಟ್ಯಾಂಡರ್ಡ್ ರೇಷಿಯೋ ಇದೆ. ಕೆಲವೊಂದು ರೇಷಿಯೋಗಳನ್ನು ಅಳವಡಿಸ್ಕೊಳ್ಳಾರ್ದೇ ಕೆಲವೊಂದು ಕಂಪನಿಗಳು ಕೂಡ ಇದ್ದಾವೆ. ಇದು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಜೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಇವೆಲ್ಲ ಅಸೆಟ್ಸ್ ಮೇಲೆ ವರ್ಕ್ ಮಾಡಲ್ಲ. ದೇ ಆರ್ ರೆಂಡರಿಂಗ್ ದ ಸರ್ವಿಸ್ ಟು ದ ಪಬ್ಲಿಕ್, ಇಸಂಟ್ ಇಟ್? ಬಹಳಷ್ಟು ಆನ್ಲೈನ್ ಸರ್ವಿಸ್ ಅನ್ನು ಕೊಡ್ತಕ್ಕಂಥ ಕಂಪ್ನೀಸ್ ನಿಮಗೆ ಗೊತ್ತಿದೆ. ಯು ಪೀಪಲ್ ಆರ್ ವೆರಿ ಫಾಸ್ಟ್ ಬಿಕಾಸ್ ದಿಸ್ ಈಸ್ ದ ಫೋರ್ತ್ ಜನರೇಷನ್, ಇಸಂಟ್ ಇಟ್? Okay, anyhow, now we will have a wonderful learning talk on ratio analysis. My dear friends, ratio analysis is a technique of analysis and interpretation of financial statement analysis. As I said before, look at this, the learning talk, our learning talk is on ratio analysis. So what do you mean by ratio? What do you mean by ratio? So here, ratio analysis, our chapter. Before knowing the meaning of ratio analysis, what do you mean by ratio? What do you mean by analysis? I have explained it already. So here, what do you mean by ratio? It refers to the numerical relationship between two items. ಎರಡು ಅಂಶಗಳ ಅಥವಾ ಎರಡು ಐಟಮ್ಸ್ಗೆ ಸಂಬಂಧಪಟ್ಟಂಗೆ, ಎರಡು ವಸ್ತುಗಳಿಗೆ ಸಂಬಂಧಪಟ್ಟಂಗೆ, ಎರಡು ಪರಿಮಾಣಗಳಿಗೆ ಸಂಬಂಧಪಟ್ಟಂಗೆ ನ್ಯೂಮೆರಿಕಲ್ ರಿಲೇಶನ್ಶಿಪ್, ಸಂಖ್ಯಾಶಾಸ್ತ್ರ ಅನುಗುಣವಾಗಿ ಕೆಲವೊಂದು ಸಂಖ್ಯೆಯ ರೂಪದಲ್ಲಿ ಏನಾದರೂ ಸಂಖ್ಯಾತ್ಮಕ ರೂಪದಲ್ಲಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಎರಡು ವಸ್ತುಗಳಿಗೆ, ಅದಕ್ಕೆ ನಾವು ರೇಷಿಯೋ. ಇನ್ ಅದರ್ ವರ್ಡ್ಸ್, ಎ ರೇಷಿಯೋ ಈಸ್ arithmetical expression of the relationship of one number in terms of another. Andre, a ratio is arithmetical expression. I mean, ratio must have arithmetical numbers like 1 to 3 or 2:1, 1:2, 3:2, like that. Okay, here a ratio is the arithmetical expression of the relationship of one number to another number. Okay, two accounting figures expressed in mathematically is known as financial ratio. Any two accounting figures when expressed in mathematically is known as financial ratio. Example, ratio of girls and boys in a classroom. Okay, ratio of girls and boys in a classroom. You can find a girls and boys in a classroom. Example, those people which are sat in right side are boys. Those people which are sat on left side is girls. Here 50 members girls. Here 90 members or 100 members boys. Here 100:50. 100:50. So it means 2:1. ಅಂದರೆ ಒಂದು ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಾಯ್ಸ್ ಮತ್ತು ಗರ್ಲ್ಸ್. ಬಾಯ್ಸ್ 100 ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದರೆ, ಅದೇ ತರಗತಿಯಲ್ಲಿ ಎಡಭಾಗದಲ್ಲಿ ಗರ್ಲ್ಸ್ 50 ಇದ್ದರೆ 100 ಮತ್ತು 50 ಅಂದರೆ 100:50. 100:50. 50 1s are 50, 50 2s are 100. ಅಂದರೆ 50 ಒಂದೇ 1, 51 50, 52 100 ಅಂದರೆ 2:1. 2:1 is the ratio. ಅಂದ್ರೆ ಒಂದು ಎಕ್ಸಾಂಪಲ್, ರೇಷಿಯೋ ಅನ್ನ ಇಲ್ಲಿ ಎರಡು ವೇರಿಯಬಲ್ ಇದೆ, ಒಂದು ಗಂಡು ಒಂದು ಹೆಣ್ಣು. ಇವೆರಡನ್ನ ನಾವು ಮ್ಯಾಥಮೆಟಿಕಲ್ ರೂಪದಲ್ಲಿ ಹೇಳ್ತಕ್ಕಂಥ ಸ್ಥಿತಿ ಏನಿದೆ, ಎಕ್ಸಾಂಪಲ್ 100:50, 100:50, 100:50, 50 1s are 50, 50 2s are 100. 2:1 is the ratio. ಒಂದು ಕ್ಲಾಸಲ್ಲಿ ರೇಷಿಯೋ ನಮಗೆ ಲೈವ್ ಆಗಿ ಸಿಗ್ತದೆ. ಅಥವಾ ಏಜ್ ಆಫ್ ಬಾಯ್ಸ್ ಏನಿದೆ, ಗರ್ಲ್ಸ್ ಏಜ್ ಎಷ್ಟಿದೆ ಅಲ್ಲೇ ನಾವು ಅಳತೆ ಮಾಡಿ ನೋಡ್ತಕ್ಕಂಥದ್ದು. ಸೊ ನಾವು ಬಹಳಷ್ಟು ಎಕ್ಸಾಂಪಲ್ಸ್ ನಾವು ಕ್ಲಾಸಲ್ಲಿ ನೋಡೋದು, ಲೈವ್ ಎಕ್ಸಾಂಪಲ್ಸ್ ಕೂಡ ನೋಡ್ಬೋದು. ರೇಷಿಯೋ ಅಂದರೆ ಯಾವ ರೀತಿ ನಾವು ರೇಷಿಯೋಸನ್ನು ಹೇಳ್ಬೋದು, ವಾಟ್ ಆರ್ ದ ಮೋಡ್ಸ್ ಆಫ್ ಎಕ್ಸ್ಪ್ರೆಷನ್ ಆಫ್ ರೇಷಿಯೋಸ್. ಮೈ ಡಿಯರ್ ಫ್ರೆಂಡ್ಸ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ದ ಸಿಂಪಲ್ ಮೀನಿಂಗ್, two accounting figures
expressed in mathematically is known as financial ratio. Financial ratio or in other words or simple terms here, a ratio is a mathematical expression of the relationship of one number to another number, or the relationship here, the relationship between two accounting figures expressed is mathematically is known as financial ratio. Ratio analysis is one of the most useful and common method of analyzing the financial statement. Okay, next, how do you express the ratios or mode of expression or different ways? How many different ways to show financial ratios? ಅಂದ್ರೆ ನಾವು ಎಷ್ಟು ರೀತಿಯಲ್ಲಿ ರೇಷಿಯೋಸ್ ಅನ್ನು ಎಕ್ಸ್ಪ್ಲೇನ್ ಮಾಡಬಹುದು? My dear friends, this is theory concept. Must know these modes of expression. Then only you can able to understand coming classes. ಈ ರೇಷಿಯೋಸ್ ಅನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಈ ಎಕ್ಸಾಂಪಲ್ ಯಾವ ವಿಧದಲ್ಲಿ ರೇಷಿಯೋಸ್ ಅನ್ನು ನಾವು ಪ್ರಸ್ತಾಪಿಸಬಹುದು ಹೇಳ್ಬಹುದು ಅಂದ್ರೆ, ಫಸ್ಟ್ ಒನ್ ಸಿಂಪಲ್ ಆರ್ ಪ್ಯೂರ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಫ್ರಾಕ್ಷನ್ ಅಂತ ಹೇಳ್ತೀವಿ. ಫ್ರಾಕ್ಷನ್. There are three modes of expression of ratios, or there are three ways to show financial ratios, namely simple, pure or fraction. It is shown as quotient like 2:1 or 0.6:1 or 1/3 or 2/3 or 6/2, like that. Next, second one, under first mode of expression, usually two types are ratios comes under simple or pure or fraction. ಅಂದ್ರೆ ಈ ಒಂದು ಫಸ್ಟ್ ಮೋಡ್ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಸಿಂಪಲ್ ಅಂತಿದೆ, ಪ್ಯೂರ್ ಅಂತಿದೆ, ಫ್ರಾಕ್ಷನ್ ಅಂತಿದೆ. ಈ ಫ್ರಾಕ್ಷನ್ ಅಥವಾ ಸಿಂಪಲ್ ಆರ್ ಪ್ಯೂರ್ ರೇಷಿಯೋಸ್ ನಲ್ಲಿ ಬರ್ತಕ್ಕಂಥವು ಎರಡು. ಯಾವ್ಯಾವು? ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸ್ ರೇಷಿಯೋಸ್ ಅಂತ ನಿಮಗಿದೆ. ದೇರ್ ಆರ್ 4 types of ratios. First one liquidity ratio, solvency ratio, third one profitability ratio, fourth one turnover or activity ratio. ಈ 4 ತರದ ರೇಷಿಯೋಸ್ ಅನ್ನು ನಾವು ಮುಂದಿನ ಕ್ಲಾಸ್ ಅಲ್ಲಿ ಲರ್ನ್ ಮಾಡಬೇಕು. ಈ 4 ರೇಷಿಯೋದಲ್ಲಿ ಮೊದಲ 2 ರೇಷಿಯೋ ಹೇಳಿದ್ನಲ್ಲ, ಲಿಕ್ವಿಡಿಟಿ ರೇಷಿಯೋ ಮತ್ತೆ ಸಾಲ್ವೆನ್ಸಿ ರೇಷಿಯೋ ಅಂತ ಏನು ಹೇಳಿದ್ನಲ್ಲ, ಅದಕ್ಕೆ ನಾವು ಸಾಲ್ವೆನ್ಸಿ ರೇಷಿಯೋಗೆ ಲಾಂಗ್ ಟರ್ಮ್ ರೇಷಿಯೋಸ್ ಅಂತ ಹೇಳ್ತೀವಿ. ಈ ಲಾಂಗ್ ಟರ್ಮ್ ರೇಷಿಯೋಸ್ ಮತ್ತೆ ಲಿಕ್ವಿಡಿಟಿ ರೇಷಿಯೋಸ್ ಅನ್ನ ಎರಡು ತರದ ರೇಷಿಯೋಸ್ ಏನಿದೆ, ಆ ಲಿಕ್ವಿಡಿಟಿ ರೇಷಿಯೋದಲ್ಲಿ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಆಸಿಡ್ ಕ್ಯಾಶ್ ಪೊಸಿಷನ್ ರೇಷಿಯೋ ಅಂತ ಬರ್ತದೆ. ಈ ಸಾಲ್ವೆನ್ಸಿ ರೇಷಿಯೋ ಆರ್ ಲಾಂಗ್ ಟರ್ಮ್ ರೇಷಿಯೋಸ್ ಅಲ್ಲಿ ಪ್ರೊಪ್ರೈಟರಿ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ, ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ, ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋ ಅಂತ ರೇಷಿಯೋಸ್ ಬರ್ತದೆ. ಈ 4 ರೇಷಿಯೋ ಮತ್ತು ಆ 3 ರೇಷಿಯೋಸ್ 7 ರೇಷಿಯೋಸ್ ಅನ್ನ ನೀವು ಸಿಂಪಲ್ ಆರ್ ಪ್ಯೂರ್ ಮುಖಾಂತರನೇ ಹೇಳ್ಬೇಕು. ಎಕ್ಸಾಂಪಲ್ 2:1 ಅಥವಾ 0.65 ಬಂದ್ರೆ 0.65:1, 0.75 ಬಂದ್ರೆ 0.75:1 ಅನುಪಾತದಲ್ಲಿ ಹೇಳ್ಬೇಕಾಗುತ್ತೆ. 4 ತರದ ರೇಷಿಯೋಸ್ ಇದೆ. ಆ 4 ತರದ ರೇಷಿಯೋಸ್ ಅಲ್ಲಿ 2 ರೇಷಿಯೋಸ್ ಯಾವುವು? 4 ತರದ ರೇಷಿಯೋದಲ್ಲಿ 2 ರೇಷಿಯೋ, ಒಂದು ಲಿಕ್ವಿಡಿಟಿ ರೇಷಿಯೋ, ಸಾಲ್ವೆನ್ಸ್ ರೇಷಿಯೋ ಅಥವಾ ಲಾಂಗ್ ಟರ್ಮ್ ರೇಷಿಯೋಸ್ ಅಂತ ಏನು ಹೇಳಿದೆ. ಲಾಂಗ್ ಟರ್ಮ್ ರೇಷಿಯೋಸ್ ನಲ್ಲಿ 2 ರೇಷಿಯೋಸ್ ಏನಿದಾವೆ, ಈ 2 ರೇಷಿಯೋದಲ್ಲಿ ಡಿಫರೆಂಟ್ ಪಾರ್ಟ್ಸ್ ಇದೆ. ಆ ಡಿಫರೆಂಟ್ ಪಾರ್ಟ್ಸ್ ರೇಷಿಯೋಸ್ ಅನ್ನು ನಾವು ಸಿಂಪಲ್ ಆರ್ ಪ್ಯೂರ್ ಅಥವಾ ಫ್ರಾಕ್ಷನ್ ರೂಪದಲ್ಲಿ ಹೇಳಬೇಕಾಗುತ್ತೆ. ಮುಂದಿನ ಕ್ಲಾಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಪರ್ಸೆಂಟೇಜ್ ರೂಪದಲ್ಲಿ ಇರ್ತಕ್ಕಂಥ ರೇಷಿಯೋಸ್. ವಾಟ್ ಆರ್ ದ ರೇಷಿಯೋಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜಸ್ ಅಂಡರ್ ರೇಷಿಯೋ ಅನಾಲಿಸಿಸ್? ಈ ರೇಷಿಯೋ ಅನಾಲಿಸಿಸ್ ನಲ್ಲಿ ಕೆಲವೊಂದು ರೇಷಿಯೋಸ್ ಅನ್ನ ಶೇಕಡ ರೂಪದಲ್ಲಿ ಹೇಳಬೇಕಾಗುತ್ತೆ. ಅವೇ ಪ್ರಾಫಿಟಬಿಲಿಟಿ ರೇಷಿಯೋ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಲರ್ನ್ ಮಾಡ್ತೀರಾ. ಪ್ರಾಫಿಟಬಿಲಿಟಿ ರೇಷಿಯೋ ಯಾವ್ಯಾವು? ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ. Isn't it? These are the ratios comes under profitability. Okay, these ratios must be expressed in percentages. There are different profitability ratios are there. I will tell you in the next class. My dear friends, third one, time ORR rate.
Some ratios can be expressed in time or a rate. Example, turnover ratio or activity ratio. ಕೆಲವೊಂದು ರೇಷಿಯೋಸ್ ಅನ್ನ ನಾವು ಟೈಮ್ ರೂಪದಲ್ಲಿ, ಕೆಲವೊಂದು ರೇಷಿಯೋಸ್ ಅನ್ನ ಪರ್ಸೆಂಟೇಜ್ ರೂಪದಲ್ಲಿ ಹೇಳಬೇಕು. ಕೆಲವೊಂದು ರೇಷಿಯೋ ಪರ್ಸೆಂಟೇಜ್ ರೂಪದಲ್ಲಿ ಹೇಳೋ ಯಾವ್ಯಾವು? ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಎಕ್ಸೆಟ್ರಾ. ಈ ಎಲ್ಲಾ ರೇಷಿಯೋಸ್ ಅನ್ನ ನಾವು ಪರ್ಸೆಂಟೇಜ್ ರೂಪದಲ್ಲಿ ಹೇಳ್ಬೋದು. ಇನ್ನು ಪರ್ಸೆಂಟೇಜ್ ರೂಪದಲ್ಲಿ ಹೇಳ್ತಕ್ಕಂಥ ಯಾವ್ಯಾವು? ಎಕ್ಸ್ಪೆನ್ಸಿವ್ ರೇಷಿಯೋ ಅಂತ ಬರ್ತವೆ. ಎಕ್ಸ್ಪೆನ್ಸಿವ್ ರೇಷಿಯೋ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಿಸ್ ರೇಷಿಯೋ, ಫೈನಾನ್ಷಿಯಲ್ ಎಕ್ಸ್ಪೆನ್ಸಿಸ್ ರೇಷಿಯೋ, ಸೆಲ್ಲಿಂಗ್ ಎಕ್ಸ್ಪೆನ್ಸಿಸ್ ರೇಷಿಯೋ. ದೀಸ್ ಆರ್ ದ ರೇಷಿಯೋಸ್ ಮಸ್ಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜಸ್. ಈ ಎಲ್ಲಾ ರೇಷಿಯೋಸ್ ಅನ್ನ ನಾವು ಪರ್ಸೆಂಟೇಜ್ ರೂಪದಲ್ಲಿ ಹೇಳ್ಬೋದು. ಮತ್ತೆ ವಾಟ್ ಅಬೌಟ್ ಟೈಮ್ ಆರ್ ರೇಟ್ ರೇಷಿಯೋ ಅಂದ್ರೆ ಆಕ್ಟಿವಿಟಿ ರೇಷಿಯೋ, ಪರ್ಫಾರ್ಮೆನ್ಸ್ ರೇಷಿಯೋ ಅಂತ ಬರ್ತವೆ. ಈ ರೇಷಿಯೋಸ್ ಅನ್ನ ನಾವು ಟೈಮ್ ರೂಪದಲ್ಲಿ ಅಥವಾ ರೇಟ್ ರೂಪದಲ್ಲಿ ಹೇಳಬೇಕಾಗುತ್ತೆ. ಎಕ್ಸಾಂಪಲ್, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ, ಅಥವಾ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಅಥವಾ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಡೆಟರ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋಸ್ ಅಂತ ಬರ್ತದೆ, ಅಥವಾ ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂತ ಬರ್ತದೆ. ಈ ರೇಷಿಯೋಸ್ ಅನ್ನು ನಾವು ಕಂಪಲ್ಸರಿಯಾಗಿ ಟೈಮ್ಸ್ ರೂಪದಲ್ಲಿ ಹೇಳಬೇಕು. ಕೆಲವೊಂದು ರೇಷಿಯೋಸ್ ಇದೆ. ಡೆಟ್ ಕಲೆಕ್ಷನ್ ಪೀರಿಯಡ್ ರೇಷಿಯೋ, ಡೆಟ್ ಪೇಮೆಂಟ್ ಪೀರಿಯಡ್ ರೇಷಿಯೋ. ಓಕೆ, ದೀಸ್ ರೇಷಿಯೋಸ್ ಎಕ್ಸ್ಪ್ರೆಸ್ಡ್ ಇನ್ ಟೈಮ್ಸ್ or rates. Example, inventory turnover ratio in times, stock turnover ratio or stock turnover ratio in times, 5 times, 2 times, 1 times, 3 times. Okay, ಕೆಲವೊಂದು ರೇಷಿಯೋಸ್ ಅನ್ನ ಆಧಾರದ ಮೇಲೆ ಹೇಳಬೇಕಾಗುತ್ತೆ. ಎಕ್ಸಾಂಪಲ್, 2 times. ಪರ್ಸೆಂಟೇಜ್ ರೂಪದಲ್ಲಿ ಆದ್ರೆ 25%, 30%, 35%, 10%, 25, 15%. ಕೆಲವೊಂದು ರೇಷಿಯೋಸ್ ಅನ್ನ ಟೈಮ್ ಹೇಳಿದ್ನಲ್ಲ, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಟೈಮ್ಸ್ ರೂಪದಲ್ಲಿ ಹೇಳಬೇಕು. ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಬಲ್ಸ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಯಬಲ್ ಐ ಮೀನ್ ಡೆಟ್ ಪೇಮೆಂಟ್ ಪೀರಿಯಡ್ or debt collection period. These are the ratios expressed in times. Okay, these are the modes of expression of ratios. Then how do you define the ratio? Here, look at this definition. According to J. Bhatti or Bhathe, ratio is used to describe significant relationship which exists between figures shown in a balance sheet and profit and loss account in a budgetary control system or any other part of the accounting management. My dear friends, according to J. Bhatti, he defines that ratio is described as significant relationship. ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಬಂಧದ ಬಗ್ಗೆ ಹೇಳ್ತಕ್ಕಂಥದ್ದು. ಮಹತ್ವಪೂರ್ಣವಾಗಿರ್ತಕ್ಕ ಸಂಬಂಧದ ಬಗ್ಗೆ ಹೇಳ್ತಕ್ಕಂಥದ್ದು ಏನು? Which exist between figures. Those figures exist or appeared in balance sheet and profit and loss account. Those items, those figures already existed or appeared in profit and loss and balance sheet. The balance sheet and profit and loss overall statement of profit and loss items between balance sheet items and profit and loss item, profit and loss account items in a budgetary control system. I mean forecasting. Budgetary control means forecasting figures with the help of cash budget or flexible budget or sales budget or fixed budget. There are different types of budgetary controls are there. Sales budget, production budget, material budget, okay, cash budget, flexible budget, fixed budgets. This concept you people will going to learn MCOM third semester. This concept you will going to study while you going to pursue post graduation in the subject of accounting for managerial decision. ಆ ಸಬ್ಜೆಕ್ಟ್ ಅಲ್ಲಿ ನೀವು ಪೂರ್ಣವಾಗಿ ಬಜೆಟರಿ ಕಂಟ್ರೋಲ್ ಬಗ್ಗೆ ಪೂರ್ಣವಾಗಿ ಕಲಿತೀರಿ. ಅದರಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ಬರುತ್ತೆ, ಕ್ಯಾಶ್ ಬಜೆಟ್ ಬರ್ತದೆ, ಫಿಕ್ಸ್ಡ್ ಬಜೆಟ್ ಬರ್ತದೆ, ಮಟೀರಿಯಲ್ ಬಜೆಟ್ ಬರುತ್ತೆ, ಸೇಲ್ಸ್ ಬಜೆಟ್ ಬರ್ತದೆ, ಪ್ರೊಡಕ್ಷನ್ ಬಜೆಟ್ ಅಂತ ಬರ್ತದೆ. ಇದ್ರ ಬಗ್ಗೆ ಬಜೆಟರಿ ಕಂಟ್ರೋಲ್ ಬಗ್ಗೆ ಸ್ಟಡಿ ಮಾಡೋದ್ರ ಮೂಲಕ, ಅಂದ್ರೆ ಈ ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಐಟಮ್ಸ್ ಏನ್ ಹೇಳಿದೆ ಆಲ್ರೆಡಿ ನಾನು ಹೇಳಿದೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಐಟಮ್ಸ್ ಏನೇನು ಬರ್ತದೆ, ಲಯಬಿಲಿಟೀಸ್ ಅಂತ ಹೇಳಿದ ಕೂಡ
ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಅದರಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತೆ, ರಿಸರ್ವ್ ಅಂಡ್ ಸರ್ಪ್ಲಸ್ ಬರ್ತದೆ, ಲಾಂಗ್ ಟರ್ಮ್ ಬೋರಿಂಗ್ಸ್ ಅಂತ ಹೇಳಿ ಡಿಬೆಂಚರ್ಸ್ ಬರ್ತದೆ, ಟರ್ಮ್ ಲೋನ್ಸ್ ಬರ್ತದೆ, ಆಮೇಲೆ ಅದರ್ ಲಾಂಗ್ ಟರ್ಮ್ ಲೋನ್ಸ್ ಬರ್ತದೆ, ಕರೆಂಟ್ ಲಯಬಿಲಿಟೀಸ್ ಬರ್ತದೆ ಲೈಕ್ ಟ್ರೇಡ್ ಪೇಬಲ್ಸ್, ಮತ್ತೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಥವಾ ಬ್ಯಾಂಕ್ ಲೋನ್ಸ್, ಮತ್ತೆ ಅದರ್ ಕರೆಂಟ್ ಲಯಬಿಲಿಟೀಸ್ ಕೂಡ ಬರುತ್ತೆ. ಇಷ್ಟು ಐಟಮ್ಸ್ ಜೊತೆಗೆ ಅಸೆಟ್ಸ್ ಕೂಡ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್ ಬರುತ್ತೆ. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮತ್ತೆ ಫಿಕ್ಸ್ಡ್ ಅಂತ ಬರುತ್ತೆ. ಫಿಕ್ಸ್ಡ್ ಅಲ್ಲಿ ಎರಡು ಭಾಗ, ಟ್ಯಾಂಜಿಬಲ್ ಮತ್ತೆ ಇಂಟ್ಯಾಂಜಿಬಲ್ ಅಸೆಟ್ಸ್. ಮತ್ತೆ ಕರೆಂಟ್ ಅಸೆಟ್ಸ್ ಅಲ್ಲಿ ಕಾಮನ್ ಕರೆಂಟ್ ಅಸೆಟ್ಸ್ ಮತ್ತೆ ಅದರ್ ಕರೆಂಟ್ ಅಸೆಟ್ಸ್ ಅಥವಾ ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸ್ ಅಂತ ಬರುತ್ತೆ. ಇಷ್ಟು ಇನ್ಫಾರ್ಮೇಶನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಕ್ಕರೆ ಅದೇ ತರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ರೆವೆನ್ಯೂ ಫ್ರಮ್ ಆಪರೇಷನ್, ಅದರ್ ರೆವೆನ್ಯೂ, ಎಕ್ಸ್ಪೆನ್ಸಸ್ ಅಂತ ಹೇಳಿ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಕಾಸ್ಟ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್, ಅದರ್ ಎಕ್ಸ್ಪೆನ್ಸಸ್, ಓಕೆ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್, ಇಷ್ಟು ಎಕ್ಸ್ಪೆನ್ಸಸ್ ಈ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರ್ತಕ್ಕಂಥ ಐಟಮ್ಸ್ ಅನ್ನ ಕಂಪ್ಯಾರಿಸನ್ ಮಾಡಿ ಅಥವಾ ಅದರಲ್ಲಿ ಇರ್ತಕ್ಕಂಥ ರಿಲೇಶನ್ಶಿಪ್ ಬಗ್ಗೆ ಸಂಬಂಧವನ್ನ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಎನಿ ಪಾರ್ಟ್ ಆಫ್ ದ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಏನಿದೆ, ಸೊ ಆ ಒಂದು ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಥ್ರೂ ಸೆಟ್ ಆಫ್ ಮಾಡ್ತಕ್ಕಂಥ ಅಥವಾ ಸಿಗ್ನಿಫಿಕೆಂಟ್ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಸ್ಥಿತಿ ಏನಿದೆ, ಆ ಒಂದು ರೇಖೆಗಳೇನಿದೆ ಅದು ರೇಷಿಯೋ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ratio analysis? This is ratio is over. Next, what do you mean by ratio analysis? Look at this. What do you mean by ratio analysis? My dear friends, ratio is over. Ratio meaning hoytu aitu. Iga what do you mean by ratio analysis? So it is the technique, as I said before, it is a technique of analysis and interpretation. I have explained the term of analysis and interpretation in the beginning. ಈ ಅನಾಲಿಸಿಸ್ ಅನ್ನೋದು ಮತ್ತೆ ಇಂಟರ್ಪ್ರಿಟೇಷನ್ ಅನ್ನೋದು ನಾನು ಬಿಗಿನಿಂಗ್ ನಲ್ಲಿ ಹೇಳಿದ್ದೀನಿ. ಓಕೆ, ಅಂದ್ರೆ ರೇಷಿಯೋ ಅನಾಲಿಸಿಸ್ ಅನ್ನೋದು ಒಂದು ಟೆಕ್ನಿಕ್. ನಾನು ಬಿಗಿನಿಂಗ್ ಸೆಷನ್ ಅಲ್ಲಿ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಇಟ್ ಈಸ್ ಎ ಟೆಕ್ನಿಕ್ ಆಫ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್. ವಿಚ್ ಆರ್ ಫೈನಾನ್ಸ್ ಸ್ಟೇಟ್ಮೆಂಟ್? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಬ್ಯಾಲೆನ್ಸ್ ಶೀಟ್. ಓಕೆ, ಅಕಾರ್ಡಿಂಗ್ ಟು ದ Companies Act 2013, cash flow statement comes under finance statement according to 2 Section 40 of Companies Act 2013. ಕಂಪನಿ ಕಾಯ್ದೆ 2013 ಪರಿಚ್ಛೇದ 2 ಉಪ ಪರಿಚ್ಛೇದ 40 ಪ್ರಕಾರ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಯಾವ್ಯಾವ ಬರ್ತದೆ? ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಮತ್ತೆ ಬ್ಯಾಲೆನ್ಸ್ ಶೀಟ್, ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಮತ್ತೆ ಎಕ್ಸ್ಪ್ಲೇಟರಿ ನೋಟ್ ಬರ್ತದೆ. ಚೇಂಜಸ್ ಇನ್ ಈಕ್ವಿಟಿ ಸ್ಟೇಟ್ಮೆಂಟ್, ಚೇಂಜಸ್ ಇನ್ ಈಕ್ವಿಟಿ ಸ್ಟೇಟ್ಮೆಂಟ್ಸ್ ಕೂಡ ಬರ್ತದೆ. ಓಕೆ, ದೀಸ್ ಆರ್ ಕಮ್ಸ್ ಅಂಡರ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 2013. ಕಂಪನಿ ಕಾಯ್ದೆ 2013 ಪರಿಚ್ಛೇದ 2 ಉಪ ಪರಿಚ್ಛೇದ 40 ಪ್ರಕಾರ ಕೆಲವು ಫೈನಾನ್ಸ್ ಸ್ಟೇಟ್ಮೆಂಟ್ ಅನ್ನ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಕೂಡ ಫೈನಾನ್ಸ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ಕೊಳ್ಳೆ ಇಲ್ಲಿ ಮಾತ್ರ ಇಲ್ಲಿ ನಾವು ಬಂದಾಗ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಲ್ಲಿ ನಾವು ಮಾಡಿದಾಗ ಇದು ಫೈನಾನ್ಸ್ ಸ್ಟೇಟ್ಮೆಂಟ್ ಅನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವಿದಾವೆ ಆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರ್ತಕ್ಕಂಥ ಐಟಮ್ಸ್ ಅನ್ನ ಅನಾಲಿಸಿಸ್ ಮಾಡೋದು ಮತ್ತೆ ಇಂಟರ್ಪ್ರಿಟೇಷನ್ ಮಾಡೋದು. ಇಂಟರ್ಪ್ರಿಟೇಷನ್ ಮೀನ್ಸ್ ವಾಟ್? ಇಟ್ ಇಸ್ ದ ಕ್ರಿಟಿಕಲ್ ಎಕ್ಸಾಮಿನೇಷನ್. It is critical examination of the importance of financial data in a simplified form. Then what do you mean by analysis? Analysis is the process of identifying the strength and weaknesses for establishing the strategic relationship between the statement of profit and loss and balance sheet to identify the strength and weaknesses between statement of assets and liabilities and statement of profit and loss. It means analysis. Here beginning start ಮಾಡಬೇಕಾದ್ರೆ ಹೇಳಿದೀನಿ. So here it is the technique of analysis and interpretation of financial statement, full stop. It is the process of establishing and interpreting various ratios which facilitate the managerial decision. The ratio analysis helps to take some managerial decisions in any business organization or any corporate bodies. I mean the ratio analysis establishing and interpreting the various ratios for facilitate for the managerial decisions. If management takes any decisions, it's indirectly or directly ratio analysis helps. So one more point, what do you mean by ratio analysis? Here an analysis of financial statement with the help of ratio is called ratio analysis. My dear friends,
The analysis of financial statement. Financial statements are statement of assets and liabilities and statement of profit and loss. For the analysis of two statements with the help of ratio is called ratio analysis. ಅಂದ್ರೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ವಿಶ್ಲೇಷಣೆ ಮಾಡ್ತಕ್ಕಂತ ಅಂದ್ರೆ ಅನುಪಾತಗಳನ್ನ ಆಧಾರವಾಗಿಟ್ಟುಕೊಂಡು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ಕ್ರಿಯೆಗೆ ಅನುಪಾತದ ವಿಶ್ಲೇಷಣೆ ಅಂತ ಕರಿತೀವಿ. ಎಕ್ಸಾಂಪಲ್ ನಾನು ಹೇಳಿದ್ರೆ, ನಾವು ಲೈವ್ ಎಕ್ಸಾಂಪಲ್, ಈ ಎಕ್ಸಾಂಪಲ್ ನಮ್ಮ ರೇಷಿಯೋ ಒಂದು ಬ್ಯಾಲೆನ್ಸ್ ಶೀಟಿಗೆ ತೆಗೆದುಕೊಂಡು ಅಂದ್ರೆ ಬ್ಯಾಲೆನ್ಸ್ ಶೀಟಿಗೆ ರಿಲೇಟ್ ಮಾಡ್ಕೊಂಡಾಗ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅನ್ನೋದನ್ನ ಹೇಳ್ತಕ್ಕಂಥದ್ದು. ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಲಯಬಿಲಿಟೀಸ್ ಎಷ್ಟಿದೆ, ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ, ಟೋಟಲ್ ಅಸೆಟ್ಸ್ ಎಷ್ಟಿದೆ, ಇವೆರಡರ ಮಧ್ಯೆ ಅಮೌಂಟ್ ರೂಪದಲ್ಲಿ ಮ್ಯಾಥಮೆಟಿಕಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಕರೆಂಟ್ ಅಸೆಟ್ಸ್ 2 ಭಾಗದಷ್ಟು 2 ಲಕ್ಷ ಕರೆಂಟ್ ಅಸೆಟ್ಸ್ ಇರಬೇಕು, 1 ಲಕ್ಷ ಕರೆಂಟ್ ಲಯಬಿಲಿಟೀಸ್ ಇರಬೇಕು. ಇದು ರೇಷಿಯೋ, ಇದು ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಂಗೆ. ಅದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ ನೆಟ್ ಪ್ರಾಫಿಟ್ ಎಷ್ಟಿರಬೇಕು, ಸೇಲ್ಸ್ ಎಷ್ಟಿರಬೇಕು, ಗ್ರಾಸ್ ಪ್ರಾಫಿಟ್ ಎಷ್ಟಿರಬೇಕು, ನೆಟ್ ಸೇಲ್ಸ್ ಎಷ್ಟಿರಬೇಕು, ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿರಬೇಕು, ನೆಟ್ ಸೇಲ್ಸ್ ಎಷ್ಟಿರಬೇಕು, ಎಕ್ಸ್ಪೆನ್ಸಸ್ ಎಷ್ಟಿರಬೇಕು, ಸೇಲ್ಸ್ ಎಷ್ಟಿರಬೇಕು. ಇವೆರಡರ ಮಧ್ಯೆ ಇರತಕ್ಕಂಥ ಅಂತರವನ್ನು ಹೇಳೋದೇನಿದೆಯಲ್ಲ ಅದೇ ರೇಷಿಯೋ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ವೈ ಡೂ ವಿ ನೀಡ್ ratio analysis? My dear friends, to know the areas of business which needs more attention, to know the areas of the business that needs more attention, which area needs to improve with the help of ratio analysis. What are the objectives of ratio analysis? ನನಗೆ ಏತಕ್ಕೋಸ್ಕರ ಈ ರೇಷಿಯೋ ಅನಾಲಿಸಿಸ್ ಬೇಕು ಅಂದ್ರೆ, ಯಾವ ಏರಿಯಾದಲ್ಲಿ, ಫೈನಾನ್ಷಿಯಲ್ ಏರಿಯಾದಲ್ಲಿ, ಅಡ್ಮಿನಿಸ್ಟ್ರೇಷನ್ ಏರಿಯಾದಲ್ಲಿ, ಅಥವಾ ಯಾವ ಏರಿಯಾದಲ್ಲಿ ನಮಗೆ ವೀಕ್ನೆಸ್ ಕಾಣ್ತಾ ಇದೆ, ಅಥವಾ ಯಾವ ಏರಿಯಾ ಕರೆಂಟ್ ಅಸೆಟ್ಸ್ ಏರಿಯಾ, ಕರೆಂಟ್ ಲಯಬಿಲಿಟೀಸ್ ಏರಿಯಾ, ಅಥವಾ ಫಿಕ್ಸ್ಡ್ ಲಯಬಿಲಿಟೀಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಏರಿಯಾ, ಅಥವಾ ಯಾವ ಏರಿಯಾದಲ್ಲಿ, ಅಥವಾ ಡಿಸಿಷನ್ ಮೇಕಿಂಗ್ ಏರಿಯಾದಲ್ಲಿ ವೀಕ್ನೆಸ್ ಕಾಣ್ತಾ ಇದೆನಾ, ಅಥವಾ ಕಮ್ಯುನಿಕೇಶನ್ ಗ್ಯಾಪ್, ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ದೃಷ್ಟಿಯಿಂದ ಏನಾದರೂ ಓವರ್ಕಮ್ ಮಾಡಲಿಕ್ಕೆ, ಅಂದ್ರೆ ನಮ್ಮ ಪ್ರಾಫಿಟಬಿಲಿಟಿ ನಲ್ಲಿ ಏನಾದರೂ ಕಡಿಮೆ ಕಾಣ್ತಾ ಇದೆಯಾ, ಅಥವಾ ಸಾಲ್ವೆನ್ಸಿ ಏರಿಯಾದಲ್ಲಿ ಜಾಸ್ತಿ ಅಟೆನ್ಷನ್ ಬೇಕಾ ಅನ್ನೋ ತಿಳಿಸ್ಕೊಡಿಸ್ಬೇಕಾದ್ರೆ, ಅಂದ್ರೆ ಶಾರ್ಟ್ ಟರ್ಮ್ ಅಬ್ಲಿಗೇಷನ್ ಪೇಮೆಂಟ್ ಮಾಡೋದ್ರಲ್ಲಿ ಏನಾದರೂ ವಿಫಲತೆಯನ್ನು ಕಾಣ್ತಾ ಇದೆಯಾ, ಲಾಂಗ್ ಟರ್ಮ್ ಅಬ್ಲಿಗೇಷನ್ ಅಲ್ಲಿ ಏನಾದರೂ ವಿಫಲತೆಯನ್ನ ಅಥವಾ ಸಫಲತೆಯನ್ನ, ಸಕ್ಸಸ್ ಕಾಣ್ತಾ ಇದೆನಾ, ಫೇಲ್ಯೂರ್ ಕಾಣ್ತಾ ಇದೆನಾ ತಿಳಿಪಡಿಸುವಲ್ಲಿ ಶಾರ್ಟ್ ಟರ್ಮ್ ಅಬ್ಲಿಗೇಷನ್ಸ್ ಅಂತ ಬಂದ್ರೆ ಲಿಕ್ವಿಡಿಟಿ ರೇಷಿಯೋ, ಲಾಂಗ್ ಟರ್ಮ್ ಅಬ್ಲಿಗೇಷನ್ಸ್ ಅಂತ ಬಂದ್ರೆ ಸಾಲ್ವೆನ್ಸಿ ರೇಷಿಯೋ. ಈ ಓವರ್ ಆಲ್ ಪ್ರಾಫಿಟಬಿಲಿಟಿ ರೇಷಿಯೋ, ಪ್ರಾಫಿಟಬಿಲಿಟಿ ಅಂತ ಬಂದಾಗ ಪ್ರಾಫಿಟಬಿಲಿಟಿ ರೇಷಿಯೋ. ಇನ್ ಕೇಸ್ ಸ್ಟಾಕ್ ಆರ್ ಅಮೌಂಟ್ ಕಲೆಕ್ಷನ್ ಅಲ್ಲಿ ಏನಾದರೂ ಡೆಟರ್ಸ್ ಆರ್ ಕ್ರೆಡಿಟರ್ಸ್, ಸಪ್ಲೈಯರ್ಸ್ ಅಂತ ಹೇಳ್ತೀವಿ, ಈ ಸಪ್ಲೈಯರ್ಸ್ ಮತ್ತೆ ಡೆಟರ್ಸ್ ನಲ್ಲಿ ಅಮೌಂಟ್ ಕಲೆಕ್ಷನ್ ಅಲ್ಲಿ ಏನಾದರೂ ಜಾಸ್ತಿ ಓವರ್ಕಮ್ ಮಾಡಲಿಕ್ಕೆ ಆ ಒಂದು ಏರಿಯಾದಲ್ಲಿ ಕಲೆಕ್ಷನ್ ಮತ್ತೆ ಪೇಮೆಂಟ್ ಏರಿಯಾದಲ್ಲಿ ಏನಾದರೂ ಜಾಸ್ತಿ ಅಟೆನ್ಷನ್ ಬೇಕಾ ತಿಳಿಪಡಿಸುವಲ್ಲಿ ರೇಷಿಯೋ ಅನಾಲಿಸಿಸ್ ಅದಕ್ಕೋಸ್ಕರ ಬೇಕು. ನೆಕ್ಸ್ಟ್, ಟು ಪ್ರೊವೈಡ್ ಎ ಡೀಪರ್ ಅನಾಲಿಸಿಸ್ ಆಫ್ ದ ಪ್ರಾಫಿಟಬಿಲಿಟಿ, ಲಿಕ್ವಿಡಿಟಿ, ಸಾಲ್ವೆನ್ಸಿ ಅಂಡ್ ಎಫಿಷಿಯನ್ಸಿ ಲೆವೆಲ್ ಆಫ್ ದ ಬಿಸ್ನೆಸ್. As I said before, analysis of the profitability. Profitability, we came to know that with the help of profitability ratio. Then liquidity, we came to know that with the help of liquidity ratio like current ratio, acid test ratio, ORR, liquidity ratio, cash position ratio, working capital ratio. Okay. Next, solvency. Solvency came to know that with the help of proprietary ratio, debt equity ratio, capital gearing ratio, fixed assets ratio, etc. ಅಂದ್ರೆ ನಮಗೆ ಪ್ರಾಫಿಟಬಿಲಿಟಿ ಗೊತ್ತಾಗಬೇಕು ಅಂದ್ರೆ ಒಂದು ವ್ಯಾಪಾರ ಸಂಸ್ಥೆ ಅಂತ ಹೇಳಿದ್ರೆ ಪ್ರಾಫಿಟಬಿಲಿಟಿ ಬಗ್ಗೆ, ಲಾಭದಾಯಕತ್ವ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಪ್ರಾಫಿಟಬಿಲಿಟಿ ರೇಷಿಯೋನ ಮಾಡೋದು. ಪ್ರಾಫಿಟಬಿಲಿಟಿ ರೇಷಿಯೋ ಅಂತ ಗೊತ್ತಾಗುತ್ತೆ. ಯಾವ ಪ್ರಾಫಿಟಬಿಲಿಟಿ ರೇಷಿಯೋ? ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಆಪರೇಟಿಂಗ್ ಕಾಸ್ಟ್, ಎಕ್ಸ್ಪೆನ್ಸಿವ್ ರೇಷಿಯೋ, ಎಕ್ಸೆಟ್ರಾ. ಈ ರೇಷಿಯೋಸ್ ಮೂಲಕ ನಮಗೆ ಪ್ರಾಫಿಟಬಿಲಿಟಿ ಗೊತ್ತಾಗುತ್ತೆ. ಲಿಕ್ವಿಡಿಟಿ, ದ್ರವ್ಯತಾ ಬಗ್ಗೆ ಅಂದ್ರೆ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್, ಅಲ್ಪಾವಧಿಯಲ್ಲಿ ಪಾವತಿ ಮಾಡ್ತಕ್ಕಂಥ, ಅಲ್ಪಾವಧಿಯಲ್ಲಿ ಬರಬೇಕಾಗಿರ್ತಕ್ಕಂಥ ಹಣದ ಬಗ್ಗೆ
ತಿಳ್ಕೋಬೇಕು ಅಂದ್ರೆ ಕರೆಂಟ್ ರೇಷಿಯೋ, ಲಿಕ್ವಿಡಿಟಿ ರೇಷಿಯೋ ಅಂದ್ರೆ ಲಿಕ್ವಿಡಿಟಿ ರೇಷಿಯೋದಲ್ಲಿ ಕರೆಂಟ್ ರೇಷಿಯೋ, ಆಸಿಡ್ ಟೆಸ್ಟ್ ರೇಷಿಯೋ, ಕ್ಯಾಶ್ ಪೊಸಿಷನ್ ರೇಷಿಯೋ ಬರ್ತದೆ. ಈ ರೇಷಿಯೋಗಳನ್ನ ಆಧಾರವಾಗಿಟ್ಟುಕೊಂಡು ನಾವು ಲಿಕ್ವಿಡಿಟಿಯನ್ನ ಫೈಂಡ್ ಔಟ್ ಮಾಡಬಹುದು. ಸಾಲ್ವೆನ್ಸಿ ಅಂತ ಬಂದ್ರೆ ದೀರ್ಘಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಬಂಧನೆಗಳು ಏನಿದೆ. ಎಕ್ಸಾಂಪಲ್ ಪ್ರೊಪ್ರೈಟರಿ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ, ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ, ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋ ಎಕ್ಸೆಟ್ರಾ. ಈ ರೇಷಿಯೋಗಳಿಂದ ನಮಗೆ ಸಾಲ್ವೆನ್ಸಿ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಎಫಿಷಿಯನ್ಸಿ, ದಕ್ಷತೆಯನ್ನು ತಿಳ್ಕೊಬೇಕಾದ್ರೆ ಎಕ್ಸಾಂಪಲ್ ಒಂದು ವರ್ಷದಲ್ಲಿ ಸ್ಟಾಕ್ ಎಷ್ಟು ಸಾರಿ ಬಂದು ಒಳಗಡೆ, ಎಷ್ಟು ಸತಿ ಹೊರಗಡೆ ಹೋಯಿತು. ಕಲೆಕ್ಷನ್, ಸೇಲ್ಸ್ ಮಾಡಿದ್ವಿ, ವೆನ್ ವಿ ಮೇಡ್ ಕ್ರೆಡಿಟ್ ಸೇಲ್ಸ್ ಟು ಕಸ್ಟಮರ್ಸ್. ಆಫ್ಟರ್ ಕ್ರೆಡಿಟ್ ಸೇಲ್ಸ್ ಮೇಡ್ ಟು ಕಸ್ಟಮರ್ಸ್, ನೆಕ್ಸ್ಟ್ ಸ್ಟೆಪ್ ಈಸ್ collection from debtors. Then if we purchased from the suppliers on the credit basis, it's relating to debt payment. ಅಂದ್ರೆ ನಾವು ಡೆಟ್ ಪೇಮೆಂಟ್ ರೇಷಿಯೋ, ಡೆಟ್ ಕಲೆಕ್ಷನ್ ಪೀರಿಯಡ್ ರೇಷಿಯೋ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ORR ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ಪೇಬಲ್ಸ್ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ. These are the ratios to help to know the efficiency. ಎಫಿಷಿಯನ್ಸಿ ತಿಳ್ಕೊಬೇಕಾದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಂದ ಡೆಟರ್ ಟರ್ನ್ ಓವರ್ ರೇಷಿಯೋ ಅಂತ ಈಗ ನಾವು ನವಡೇಸ್ ಅಲ್ಲಿ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋನ ಟ್ರೇಡ್ ಪೇಬಲ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ, ಡೆಟ್ ಕಲೆಕ್ಷನ್ ಪೀರಿಯಡ್, ಡೆಟ್ ಪೇಮೆಂಟ್ ಪೀರಿಯಡ್ ರೇಷಿಯೋಸ್ ಅಂತ ಬರುತ್ತೆ. ಅವೆಲ್ಲ ಎಫಿಷಿಯನ್ಸಿಯಲ್ಲಿ ಬರ್ತದೆ. ಇದಕ್ಕೋಸ್ಕರ ನಮಗೆ ರೇಷಿಯೋ ಅನಾಲಿಸಿಸ್ ಬೇಕು. ನೆಕ್ಸ್ಟ್, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಫಾರ್ ಮೇಕಿಂಗ್ ಕ್ರಾಕ್ಸ್ sectional analysis by comparing the performance with the best industry standards. This is the major objective of ratio analysis is to provide the information for making cross sectional analysis by comparing the actual and standard industry. Here, comparing the performance with the best industry standards. ಅಂದ್ರೆ ಒಳ್ಳೆ ಗುಣಮಟ್ಟದಲ್ಲಿರ್ತಕ್ಕಂಥ ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ಗೆ ಕಂಪೇರ್ ಮಾಡಿ ನೋಡಲಿಕ್ಕೆ ಪರ್ಫಾರ್ಮೆನ್ಸ್, ಒಂದು ಎಕ್ಸ್ ಕಂಪನಿಯ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಝೆಡ್ ಕಂಪನಿಯ ಸ್ಟ್ಯಾಂಡರ್ಡ್ಸ್ ರೇಷಿಯೋ ಪರ್ಫಾರ್ಮೆನ್ಸ್ ಎಷ್ಟಿದೆ ನಾವು ತಿಳ್ಕೊಳ್ಬೇಕಾದ್ರೆ ನಮಗೆ ರೇಷಿಯೋ ಅನಾಲಿಸಿಸ್ ಕಂಪ್ಯಾರಿಸನ್. ಒಬ್ಬ ದೊಡ್ಡ ಸ್ಟೂಡೆಂಟು ಒಂದು ಇಂಟೆಲಿಜೆಂಟ್ ಸ್ಟೂಡೆಂಟ್ ನಡುವೆ ಅಂತರವೇ ತಿಳಿತೀವಿ, ಅದೇ ತರ ಇದು ಕೂಡ ಹಾಗೆ. ಈಗ ತಾನೇ ಬೆಳೆದಿರ್ತಕ್ಕಂಥ ಕಂಪನಿಯ ರೇಷಿಯೋ ಅನಾಲಿಸಿಸ್ ಸ್ಟ್ಯಾಂಡರ್ಡ್ ಆಲ್ರೆಡಿ ಬೆಳೆದು ನಿಂತಿರ್ತಕ್ಕಂಥ ಕಂಪನಿಯ ರೇಷಿಯೋ ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಮಾಡಲಿಕ್ಕೆ ರೇಷಿಯೋ ಅನಾಲಿಸಿಸ್. ನೆಕ್ಸ್ಟ್, ಫೋರ್ತ್ ಒನ್, ಟು ಪ್ರೊವೈಡ್ ಇನ್ಫಾರ್ಮೇಶನ್ ಡಿರೈವ್ಡ್ ಫ್ರಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯೂಸ್ಫುಲ್ ಫಾರ್ ಮೇಕಿಂಗ್ ಪ್ರಾಜೆಕ್ಷನ್ಸ್ ಅಂಡ್ ಎಸ್ಟಿಮೇಷನ್ ಫಾರ್ ದ ಫ್ಯೂಚರ್. So here from financial statements useful for making projections, forecasting and estimating the future purpose, the ratio analysis need. For the information derived, to provide information derived from financial instrument for useful for making projections. Without the ratio analysis information, we are unable to estimate the projections and estimations. So that's why ratio analysis is very essential for every business enterprise or company or corporate body. Without ratio analysis providing ಅಂದ್ರೆ ಇನ್ಫಾರ್ಮೇಶನ್ ಇಂದ ಯಾವುದೇ ಪ್ರಾಜೆಕ್ಷನ್ಸ್ ಅನ್ನು ಅಂದ್ರೆ ಮುಂದಾಲೋಚನೆ ಮತ್ತು ಮುನ್ನಂದಾಜು ಮಾಡತಕ್ಕಂಥದ್ದು ಮತ್ತು ಮುಂದಿನ ದಿನಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಫ್ಯೂಚರ್ ಅಂತ ಹೇಳ್ತೀವಿ, ವರ್ತಮಾನದಲ್ಲಿ ಪ್ರೆಸೆಂಟ್ ಅಂತ ಹೇಳ್ತೀವಿ, ಫ್ಯೂಚರ್ ಭವಿಷ್ಯತ್ತಿನಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುವಲ್ಲಿ ರೇಷಿಯೋ ಅನಾಲಿಸಿಸ್ ಬಹಳಷ್ಟು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ರೇಷಿಯೋಸ್, ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರೇಷಿಯೋಸ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ರೇಷಿಯೋ. ಓಕೆ, ನೆಕ್ಸ್ಟ್ ಐ ವಿಲ್ explain on what are the types of ratios and advantages and the limitations. I will come with the advantages and limitations of ratios. Here, advantages of ratio analysis.
What are the advantages of ratio analysis? First one, it helps for decision making. First point, it helps for decision making. How the ratio analysis helps for decision making? My dear friends, ratio analysis provide a meaningful analysis and interpretation of the data contained in financial statement. Thus, ratio analysis facilitates the manager to take correct decisions. Without the ratio analysis, the meaningful analysis and interpretation unable to get. That's why the ratio analysis helps to the managers to take corrective decisions. ಅಂದರೆ ಈ ಡಿಸಿಷನ್ ಮೇಕಿಂಗ್ ಅನ್ನ ಮಾಡಲಿಕ್ಕೆ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡ್ತದೆ. ಹೇಗೆ ಅಂದರೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಆಗಿ ಕರೆಕ್ಟ್ ಆಗಿ ಅಂದರೆ ಸರಿಯಾದ ರೂಪದಲ್ಲಿ ಮೀನಿಂಗ್ಫುಲ್ ಅರ್ಥಪೂರ್ಣವಾಗಿರ್ತಕ್ಕಂಥ ರೂಪದಲ್ಲಿ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮಾಡೋದ್ರಿಂದ ರೇಷಿಯೋ ಅನಾಲಿಸಿಸ್ ಮ್ಯಾನೇಜರ್ಸ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಡೆಸಿಷನ್ ಅಂದರೆ ಸರಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಇಟ್ ಹೆಲ್ಪ್ಸ್ ಇನ್ ಫೈನಾನ್ಷಿಯಲ್ ಫೋರ್ಕಾಸ್ಟಿಂಗ್ ಅಂಡ್ ಪ್ಲಾನಿಂಗ್. Helps in financial forecasting and planning. So here how the ratio analysis directly or indirectly helps to management to take to plan the financial forecasting and planning. My dear friends, ratios are arrived after analysis and verifying the past result. With the help of past results, the ratio analysis arrived after analysis and verifying the past results. As such, if it is possible to make predictions for future person. Thus, the ratio analysis helps the management forecasting and planning, controlling or preparation of some budgets. With the preparation of budgets, after arrived ratio arrived after analysis and verifying the past result, it is possible to make some predictions for the future purpose. Thus, ratio analysis helps to the management for forecasting and planning. We don't go for to know forecasting and planning. These terms are learnt in previous. While you people pursuing BCom second semester in a business economics or PPBM, Principle of Practice Business Management. ಈ ಎರಡು ವರ್ಡ್ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದ್ರ ಬಗ್ಗೆ ಬೇಡ. ಇದನ್ನ ಆಲ್ರೆಡಿ ನೀವು ಬಿಸ್ನೆಸ್ ಎಕನಾಮಿಕ್ಸ್ ಮತ್ತು PPBM ಲರ್ನ್ ಮಾಡಿದ್ರಿ. ಅಂದರೆ ರೇಷಿಯೋ ಬರೋದು ಯಾವಾಗ ಅಸ್ತಿತ್ವಕ್ಕೆ ಬರುತ್ತದೆ ಅಂದರೆ ಪಾಸ್ಟ್ ರಿಸಲ್ಟ್ಸನ್ನು ವೆರಿಫೈ ಮಾಡಿ ಅನಾಲಿಸಿಸ್ ಮಾಡಿದ್ಮೇಲೆ, ಆ ಪಾಸ್ಟ್ ರಿಸಲ್ಟ್ ಬಂದಾದ್ಮೇಲೆ ಅದನ್ನು ವೆರಿಫೈ ಮತ್ತು ಅನಾಲಿಸಿಸ್ ಮಾಡಿದಾದ್ಮೇಲೆ ಮ್ಯಾನೇಜರ್ಸ್ ಅಂದರೆ ಮ್ಯಾನೇಜ್ಮೆಂಟು ಕೆಲವೊಂದು ಫೋರ್ಕಾಸ್ಟಿಂಗ್ ಮುನ್ನಂದಾಜು ಮತ್ತು ಯೋಜನೆ ಮಾಡೋದ್ರಲ್ಲಿ ಯೋಜನೆ ಮಾಡಲಿಕ್ಕೆ ಈಸಿಯಾಗಿ ಅಂದರೆ ಸುಲಭವಾಗಿ ಮುಂದೆ ಹೋಗ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಹೆಲ್ಪ್ಸ್ ಇನ್ ಕಮ್ಯುನಿಕೇಟಿಂಗ್. How the ratio analysis helps in communicating? So my dear friends, the weaknesses in the organization may be communicated to the concerned people. When you came to know that weaknesses in the organization, when the weaknesses in the organization may be communicated to the concerned persons, then only came to know that where the weaknesses are occurred or arised in the organization. Thus, the ratio analysis helps in better communication, coordination, and control of the unfavorable situation in the management. Okay, ಅಂದರೆ ಒಂದು ಸಂಘಟನೆಯಲ್ಲಿ ಸಾಮಾನ್ಯವಾಗಿ ಎಲ್ಲಿ ಕೊರತೆಗಳಿದೆ ಅನ್ನೋದನ್ನ ಕಂಡು ಬರೋದು ಹೇಗೆ, ಯಾವ ಏರಿಯಾದಲ್ಲಿ ಯಾವ ಕ್ಷೇತ್ರದಲ್ಲಿ ವೀಕ್ನೆಸಸ್ ಇದೆ ಆ ಒಂದು ಏರಿಯಾದಲ್ಲಿ ಆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರಕ್ಕೆ ಹೋಗಿ ವಿಚಾರಿಸಿದಾಗ ಮಾತ್ರ ಅಲ್ಲಿರ್ತಕ್ಕಂಥ ವೀಕ್ನೆಸಸ್ಸು ಕಂಡು ಬರುತ್ತೆ. ಆ ವೀಕ್ನೆಸ್ಸನ್ನು ಓವರ್ಕಮ್ ಮಾಡಿ ಅಲ್ಲಿ ಸಂವಹನಗೊಳಿಸುವಲ್ಲಿ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡುತ್ತೆ. ಅಂದರೆ ಹೇಳಿದ್ನಲ್ಲ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಆಗಲಿ ಅಥವಾ ಈ ಸಪ್ಲೈಯರ್ಸ್ ಇರ್ಬೋದು, ಸಪ್ಲೈ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರ್ಬೋದು,
ಅಥವಾ ಡೆಟರ್ಸ್ ಕಸ್ಟಮರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು. ಎಲ್ಲಿ ಗ್ಯಾಪ್ ಇದೆ, ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಏನು ಹೇಳ್ತೀವಿ ಅದು ಲಿಕ್ವಿಡಿಟಿ ಅಂತ ಹೇಳಿದ್ವಿ. ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್. ಮತ್ತೆ ಅದೇ ತರ ಡೆಟರ್ಸ್ ಮತ್ತೆ ಕ್ರೆಡಿಟರ್ಸ್ ಅಂತ ಬರೋದಾದ ಡೆಟರ್ಸ್ ಮತ್ತೆ ಕ್ರೆಡಿಟರ್ಸ್. ಅದಕ್ಕೆ ಇನ್ನೊಂದು ಹೆಸರು ಟ್ರೇಡ್ ರಿಸೀವಬಲ್ಸ್, ಟ್ರೇಡ್ ಪೇಯಬಲ್ಸ್ ಮತ್ತೆ ಓಕೆ ಕಲೆಕ್ಷನ್ ಪೀರಿಯಡ್ ಮತ್ತೆ ಪೇಮೆಂಟ್ ಪೀರಿಯಡ್ ಅಂತ ಬಂದಾಗ ಅದಕ್ಕೆ ನಾವು ಟರ್ನ್ ಓವರ್ ರೇಷಿಯೋಗೆ ಹೋಗ್ತೀವಿ. ಯಾವ ರೇಷಿಯೋಸ್ ಅಂದ್ರೆ ಯಾವ ಆಧಾರದ ಮೇಲೆ, ಯಾವ ಅನುಪಾತದ ಆಧಾರದ ಮೇಲೆ ಕೆಲವೊಂದು ರೇಷಿಯೋಗಳನ್ನ ನಾವು ಹಾಕ್ತೀವಿ. ಆ ರೇಷಿಯೋಗಳ ಸಹಾಯದ ಮೂಲಕ ನಾವು ನೋಟಿಸ್ ಮಾಡಿ ಅದರಲ್ಲಿ ಗುರುತಿಸಿ ಅದನ್ನ ಓವರ್ಕಮ್ ಮಾಡಿ ಕಮ್ಯುನಿಕೇಶನ್ ಸಂವಹನಗೊಳಿಸುವಲ್ಲಿ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಹೆಲ್ಪ್ಸ್ ಇನ್ ಕಂಟ್ರೋಲ್. ಇಟ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಕಂಟ್ರೋಲ್ ಅಂದ್ರೆ ನಿಯಂತ್ರಣ ಮಾಡುವಲ್ಲಿ ಕೂಡ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡ್ತದೆ. ಹೇಳಿದ್ನಲ್ಲ, ಟು ಓವರ್ಕಮ್ ದ ವೀಕ್ನೆಸಸ್ ಫ್ರಮ್ ದ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಆರ್ ರೆಸ್ಪೆಕ್ಟಿವ್ ಅನ್ಫೇವರಬಲ್ ಸಿಚುವೇಶನ್ಸ್ ರಿಲೇಟಿಂಗ್ ಟು ದ in any organizations, the ratio analysis helps to control. Next, it helps in the simplifying the accounting figures. Next, one more advantages of ratio analysis. Ratio simplifies summaries and systematizes and accounting figures in order to make them more understandable. Ratios simplifies summaries and systematizes the accounting figures. Without the ratio analysis, the organization or business enterprises unable to simplify accounting figures. ಅಂದ್ರೆ ಅಕೌಂಟಿಂಗ್ ಫಿಗರ್ಸ್ ಸಿಂಪ್ಲಿಫೈ ಮಾಡುವಲ್ಲಿ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡ್ತದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಂದರೆ ಸಮ್ಮರೀಸ್ ಅಥವಾ ಸಿಸ್ಟಮೈಸೈಸ್ ಅಥವಾ ಅಕೌಂಟಿಂಗ್ ಫಿಗರ್ಸ್ ಅಂಡರ್ಸ್ಟ್ಯಾಬಲ್ ಮೋರ್ ದ್ಯಾನ್ ಆರ್ಡರ್ ಟು ಮೇಕ್ ದೆಮ್ ಮೋರ್ ಅಂಡರ್ಸ್ಟ್ಯಾಬಲ್, ಅನುಕೂಲಕರವಾಗಿರ್ತಕ್ಕಂಥ ಅರ್ಥ ಮಾಡಿಸುವಲ್ಲಿ ಅಂದರೆ ಅರ್ಥಪೂರ್ಣವಾಗಿ ನಮಗೆ ತಿಳಿಪಡಿಸುವಲ್ಲಿ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡೋದು. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಫಾರ್ ಲೊಕೇಟಿಂಗ್ ವೀಕ್ ಪಾಯಿಂಟ್ಸ್. ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಇಸ್ ದ ಲಾಸ್ಟ್ advantages of ratio analysis. Ratio analysis helps to find the weak spots. Ratio analysis helps to find out the weak spots within the organization. Okay, here locating the weak points. Here the ratio analysis find out the weak spots with regard to the performance of the managers. Weaknesses in the financial structure. Due to the incorrect policies in the past and present or revealed by the ratio. Past and present policies revealed by the ratio. With the help of past and present incorrect policies revealed by the ratio, then only to overcome the weaknesses in the financial structure and find the weak spots or found the weak points, then overcome the weak spots, then able to overcome the weak points with the help of ratio analysis. Ratio analysis ಇಂದಾನೆ ಕೆಲವೊಂದು ವೀಕ್ ಪಾಯಿಂಟ್ಸ್ ಎಲ್ಲಿದೆ ಆರ್ಗನೈಸೇಷನ್ ಅಲ್ಲಿ ಆಗಲಿ ಅಥವಾ ನಾವು ಏನು ಹೇಳ್ತೀವಿ ಇಂದಿನ ಮತ್ತು ಪ್ರೆಸೆಂಟ್ ಭೂತ ಮತ್ತು ವರ್ತಮಾನ ಕಾಲದಲ್ಲಿ ಏನಾದರೂ ಈ ವೀಕ್ನೆಸಸ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ನಲ್ಲಿ ಹಣಕಾಸಿನ ರಚನೆಯಲ್ಲಿ ಏನಾದರೂ ತಪ್ಪು ಧೋರಣೆಗಳು ಏನಾದರೂ ಆಗಿದ್ರೆ, ಆ ತಪ್ಪು ಧೋರಣೆಗಳು ಏನಾದರೂ ಮ್ಯಾನೇಜ್ಮೆಂಟ್ ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನು ಓವರ್ಕಮ್ ಮಾಡುವಲ್ಲಿ ರೇಷಿಯೋ ಅನಾಲಿಸಿಸ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ರೇಷಿಯೋ ಅನಾಲಿಸಿಸ್? ದಿಸ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಫ್ ಲಿಮಿಟೇಷನ್ಸ್ ಆಫ್ ರೇಷಿಯೋ ಅನಾಲಿಸಿಸ್, limited use of single ratio. My dear friends, how the ratio analysis suffers from the single ratio? My dear friends, ಅಂದ್ರೆ limited use of single ratio, ಒಂದೇ ತರದ ರೇಷಿಯೋಸ್ ಅನ್ನು ಯೂಸ್ ಮಾಡೋದು. How a single ratio does not convey meaningful message. On account of these reasons, the number of ratios will have to be calculated for a better understanding of a particular situation. That's why the calculation of series ratios may be create confusion. Some single ratio creates some confusion. So first
drawback of ratio analysis. Next, lack of adequate standards. In majority of cases, universally accepted accounting standards for ratios are not available. My dear friends, in majority of the cases, universally accepted standards for ratios are not available nowadays. So even it is difficult to lay down common standards for the comparison. So that's why this is the major drawback of ratio analysis. Next, changes in the accounting procedures. How accounting procedures changes from time to time or year to year. Frequent changes in accounting procedure by a firm makes ratio analysis. For example, changes in the valuation of methods, inventories from FIFO to LIFO. I hope all of you heard the words of FIFO and LIFO in cost accounting. Sometimes first year the company adopts the FIFO method, next year it changes to LIFO. It switches to LIFO. The first year the company adopts FIFO, next year the FIFO method switch to LIFO or VAM or SAM. It leads to wrong calculations. Okay, next here, window dressing, false result if based on incorrect accounting data. With the help of incorrect accounting data, automatically the ratio analysis leads to window dressing. The information given in the financial statement is affected by window dressing, that is, showing better picture to the outsiders what actually is its financial and profitability position. Example, inventory valuation is inflated, depreciation is not charged on fixed assets. Sometimes the inventory valuation fluctuates from FIFO to LIFO, LIFO to VAM, VAM to SAM. These are the more false result if based on the incorrect accounting data. Next, fifth point, variation in accounting method. What are the variation in accounting method? Example, if the result of two firms are comparable with the help of accounting ratio, if they follow same accounting methods. Example, one firm providing fixed method of depreciation on assets, another firm reducing method. One firm following fixed installment method, another firm following fluctuating or diminishing balance method. Depreciation. There are four methods of depreciation. Usually, commonly or generally, there are four types of methods of depreciation: fixed installment method, written down value method, or diminishing balance method. One firm follows fixed installment method, another firm follows diminishing balance method. Here diminishing and fluctuating, diminishing or fixed installment method. Here the depreciation amount is different, differs from year to year. Now the variation in accounting methods. Next, finally, inherent limitations of accounting. My dear friends, our accounting records is based on historical data. Conventional accounting. Ratios are computed from such past accounting statements of records. So this is the major drawback of ratio analysis. Our ratios based on historical data. Inherent means conventional accounting. Our ratio analysis is based on previous year or past year financial statement. The financial statements are prepared with the help of historical data. This is the major drawback. ಇವು ಅನಾನುಕೂಲತೆಗಳು. ಮೊದಲನೇನು ಒಂದೇ ರೇಷಿಯೋನ ಯೂಸ್ ಮಾಡ್ತಕ್ಕಂಥದ್ದು, ಮತ್ತೆ ಸಿಂಗಲ್ ರೇಷಿಯೋನ ಯೂಸ್ ಮಾಡೋದ್ರಿಂದ ಸರಿಯಾದ ರೀತಿಯಲ್ಲಿ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿ ಸಮರ್ಪಕವಾಗಿರ್ತಕ್ಕಂಥ ಅಂದರೆ ಒಂದೇ ಥರದ ರೇಷಿಯೋಸ್ ಸಿಂಗಲ್ ರೇಷಿಯೋನ್ ಯೂಸ್ ಮಾಡೋದ್ರಿಂದ ಕನ್ಫ್ಯೂಷನ್ಗೆ ಎಡೆ ಮಾಡಿಕೊಡ್ತದೆ. ಜೊತೆಗೆ ಈ ಯೂನಿವರ್ಸಲಿ ಸಾಮೂಹಿಕವಾಗಿ ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ರೇಷಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವುದೂ ಇಲ್ಲ. ಸೊ ಅದೊಂದು ಒಂದು ಡ್ರಾಬ್ಯಾಕು. ಆಮೇಲೆ ಅಕೌಂಟಿಂಗ್ ಪ್ರೊಸೀಜರ್ಸ್ ಡೇ ಬೈ ಡೇ ಚೇಂಜಸ್ ಆಗ್ತದೆ. ಫಿಫೋ ಇಂದ ಲೀಫೋಗೆ ಹೋದ್ರೆ, ಲೀಫೋ ಇಂದ ಫಿಫೋ ಸ್ಯಾಮಿಗೆ ಬಂದರೆ ಈ ಅಕೌಂಟಿಂಗ್ ಮೆಥಡ್ಸ್ ಅಲ್ಲಿ ಚೇಂಜಸ್ ಆಗೋದ್ರಿಂದ ರೇಷಿಯೋಸ್ ಸಮ್ಟೈಮ್ಸು ಇನ್ನು ಪರಿಪೂರ್ಣವಾಗಿರ್ತಕ್ಕಂಥ ಅಥವಾ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡುವುದಿಲ್ಲ. ವಿಂಡೋ ಡ್ರೆಸ್ಸಿಂಗ್ ಅಂದ್ರೆ ಏನು?
ತಪ್ಪು ಮಾಹಿತಿಯನ್ನು, ತಪ್ಪು ಗ್ರಹಿಕೆ ಆಧಾರದ ಮೇಲೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ವಾಟ್ ಆ್ಯಕ್ಚುಲಿ ಈಸ್ ದೇರ್ ಬಟ್ ಇಟ್ಸ್ ಪ್ರೊವೈಡಿಂಗ್, ಐ ಮೀನ್ ಇದರ ಅರ್ಥ ಏನು ಅಂದರೆ showing better picture to the outsiders what actually is its financial and profitable position. ಅಂದರೆ ಇರ್ತಕ್ಕಂಥ ಮಾಹಿತಿಯನ್ನು ತಪ್ಪಾಗಿ ಹೇಳ್ತಕ್ಕಂಥದ್ದು ವಿಂಡೋ ಡ್ರೆಸ್ಸಿಂಗ್. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಅಕೌಂಟಿಂಗ್ ಮೆಥಡ್ಸ್. ಕೆಲವೊಂದು ಫರ್ಮು ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಡಿಪ್ರಿಸಿಯೇಷನ್ ಅಳವಡಿಸ್ಕೊಂಡಿದ್ರೆ, ಇನ್ನೊಂದು ಫರ್ಮು ಈ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡನ್ನು ಡಿಪ್ರಿಸಿಯೇಷನ್ ಮೆಥಡನ್ನು ಅಳವಡಿಸ್ಕೊಂಡಿದ್ರೆ, ಇಲ್ಲಿ ಡಿಪ್ರಿಸಿಯೇಷನ್ ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಹೋಗ್ತದೆ. ಅದು ಒಂದು ಡ್ರಾಬ್ಯಾಕ್. ಆ ಸಮಯದಲ್ಲಿ ನಾವು ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೈಸೇಷನ್ ಅಂತ ಒಂದು ನೋಟ್ ಇದೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ. ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 2013 ರಿವೈಸ್ ಶೆಡ್ಯೂಲ್ 3 ಪ್ರಕಾರ ವರ್ಟಿಕಲ್ ಫಾರ್ಮ್ಯಾಟ್ನಲ್ಲಿ ನಾವು ಹಾಕಿದಾಗ ಡಿಪ್ರಿಸಿಯೇಷನ್ ಅಂಡ್ ಅಮೌಂಟೇಷನ್ ಅಂತ ಬಂದಾಗ ಒಂದೊಂದು ಫರ್ಮ್ ಒಂದೊಂದು ಡಿಪ್ರಿಸಿಯೇಷನ್ ಮೆಥಡನ್ನು ಅಳವಡಿಸಿಕೊಂಡಾಗ ಈ ಫಿಕ್ಸ್ಡ್ ಇನ್ಸ್ಟಾಲ್ಮೆಂಟ್ ಮೆಥಡ್ ಅಂದರೆ ಪ್ರತಿ ವರ್ಷ ಸೇಮ್ ಡಿಪ್ರಿಸಿಯೇಷನ್ ಇರ್ತದೆ. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆದರೆ ಇಯರ್ ವೈಸ್ ಡಿಪ್ರಿಸಿಯೇಷನ್ ಕಡಿಮೆ ಆಗ್ತಾ ಹೋಗ್ತದೆ. ಇದು ಡ್ರಾಬ್ಯಾಕ್. ಮತ್ತೆ ನಮ್ಮ ಓವರ್ ಆಲ್ ನಮ್ಮ ಅಕೌಂಟಿಂಗ್ ಮೆಥಡ್ಸ್ ಎಲ್ಲ ಪಾಸ್ಟ್ ರೆಕಾರ್ಡ್ಸ್ ಮೇಲೆ ಇರೋದ್ರಿಂದ, ಅಂದರೆ ಕನ್ವೆನ್ಷನಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಎಲ್ಲ ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಕೆಲವೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ ವಿತ್ ದ ಹೆಲ್ಪ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ಈ ಟ್ರಯಲ್ ಬ್ಯಾಲೆನ್ಸ್ ನಾವು ಪ್ರಿಪೇರ್ ಮಾಡೋ ಉದ್ದೇಶ ಅದು ಟ್ರಯಲ್ ಬ್ಯಾಲೆನ್ಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಲ್ಲ, ಇದೆಲ್ಲ ಪಾಸ್ಟ್ ಇಯರ್ದು ಡಾಟಾ, ಹಿಂದಿನ ವರ್ಷದ ಡಾಟಾವನ್ನು ಬೇಸ್ ಆಗಿಟ್ಟುಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀವಲ್ಲ. ಸೊ ಇದು ಒಂದು ಮೇಜರ್ ಡ್ರಾಬ್ಯಾಕ್. ಹಿಸ್ಟಾರಿಕಲ್ ಡಾಟಾ ಬೇಸಿಸ್ ಮೇಲೆ ನಾವು ಮಾಡೋದ್ರಿಂದ ರೇಷಿಯೋ ಅನಾಲಿಸಿಸ್ ಇನ್ಹೆರೆಂಟ್ ಆಗಿರ್ತಕ್ಕಂಥ ಲಿಮಿಟೇಷನ್ಸ್ ಅನ್ನು ಹೊಂದಿದೆ. ಸೊ ದಿಸ್ ಇಸ್ ದ ಹೋಲ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ರೇಷಿಯೋ ಅಂಡ್ ರೇಷಿಯೋ ಅನಾಲಿಸಿಸ್. ಇನ್ನು ಉಳಿದಿರ್ತಕ್ಕಂಥ ಭಾಗ ಟೈಪ್ಸ್ ಆಫ್ ರೇಷಿಯೋಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. This concept is not only useful for undergraduation, it helps for post-graduation also. It helps to many after completion post-graduation examinations like KCET and NET examination ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ post-graduation MCOM ಮತ್ತು MBA ಕೂಡ ಈ ಒಂದು ಚಾಪ್ಟರ್ ಕೂಡ ಹೆಲ್ಪ್ ಆಗುತ್ತೆ. ನಿಮ್ದಾಗಿರ್ತಕ್ಕಂಥ ಪ್ರೀತಿ ಮತ್ತು ಒಂದು ಅಫೆಕ್ಷನ್ ಅನ್ನು ಯೂಟ್ಯೂಬ್ ಚಾನಲ್ ತೋರಿಸ್ತಾ ಬಂದಿದ್ರೆ, ಈ ಪ್ರೆಸೆಂಟೇಷನ್ ನಿಮಗೆ ಲೈಕ್ ಆಗಿದ್ರೆ ಅಥವಾ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ನಾಲೆಜ್ ದೃಷ್ಟಿಯಿಂದ ಅಥವಾ ಎಕ್ಸಾಮಿನೇಷನ್ ದೃಷ್ಟಿಯಿಂದ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಗುಡ್ ಬೈ ಅಂಡ್ ಗುಡ್ ಲಕ್. ಹ್ಯಾವ್ ಎ ಪ್ರೋಗ್ರೆಸಿವ್ ಟೈಮ್.